ತರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಸ್ವೀಕರಿಸೋ ರೆಡ್ ಸೆಲ್ಯೂಟ್. ತರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಸ್ವೀಕರಿಸೋ ರೆಡ್ ಸೆಲ್ಯೂಟ್. ನಾಡು ಕಂಡಂತಹ ಅದ್ಭುತ ಸೈದ್ಧಾಂತಿಕ ನಿಲುವಿನ ಹೋರಾಟಗಾರರು, ಧೀಮಂತ ವ್ಯಕ್ತಿತ್ವದ ದುಡಿಯುವ ನೌಕರರ ಮತ್ತು ಕಾರ್ಮಿಕ ವರ್ಗದ ಮಹಾನ್ ನಾಯಕರು, ಈ ನಾಡು ಕಂಡರಿಯದ ಕ್ರಾಂತಿಕಾರಿ ನಾಯಕರು ಕೂಡ ಆಗಿದ್ದಂತಹ ಕಾಮ್ರೇಡ್ HKR ಅವರು ಮೇ 8ರಂದು ಅಸ್ತಂಗತರಾಗಿದ್ದಾರೆ. ಆ ಮೂಲಕ ದಾವಣಗೆರೆಯ ಶೋಷಿತ ವರ್ಗದ ಧ್ವನಿಯೊಂದು ಕಳಚಿದಂತಾಗಿದೆ, ಆ ಧ್ವನಿ ಕುಗ್ಗಿದಂತಾಗಿದೆ. ಕಾರ್ಮಿಕ ವರ್ಗಕ್ಕೆ ಒಂದು ರೀತಿಯ ಈ ಸುದ್ದಿ ಬರಸಿಡಿಲಿನಂತೆ ಮೇ 8ರಂದು ಅಪ್ಪಳಿಸಿದ ದಿನ. ಇಂತಹ ಮೇರು ವ್ಯಕ್ತಿತ್ವದ ಹೋರಾಟಗಾರರ ಸೈದ್ಧಾಂತಿಕ ನಿಲುವನ್ನು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮತ್ತು ಶೋಷಿತ ವರ್ಗ ಹಾಗೂ ಕಾರ್ಮಿಕರಿಗೆ ಅವರು ಯಾವ ರೀತಿ ನ್ಯಾಯವನ್ನು ಒದಗಿಸುವುದಕ್ಕಾಗಿ ಪ್ರಯತ್ನ ಪಟ್ಟರು ಅನ್ನುವಂಥದ್ದನ್ನು ನಾವು ವೀಕ್ಷಕರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಈ ಒಂದು ವಿಶೇಷ ಸಂಚಿಕೆಯೇ ಕಾವ್ಯಧಾರೆ. ತರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಸ್ವೀಕರಿಸೋ ರೆಡ್ ಸೆಲ್ಯೂಟ್. HKR ಅವರ ಒಡನಾಡಿಯಾಗಿ ಅವರೊಡನೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಅವರ ಬೆಂಬಲಿಗರು ಕೂಡ ಆಗಿ ಅನೇಕ ಹೋರಾಟಗಳಲ್ಲಿ ಜಯವನ್ನು ತಂದುಕೊಡೋದಕ್ಕೂ ಕೂಡ ಕಾರಣರಾಗಿರ್ತಕ್ಕಂಥ ಸದಾ HKR ಅವರ ಆಪ್ತ ಒಡನಾಡಿಯಾಗಿ ಕಾರ್ಮಿಕರ ಹಕ್ಕುಗಳ ಹೋರಾಟಕ್ಕಾಗಿ ಸಿದ್ಧರಾಗಿ ಆ ಮೂಲಕ ತಾವು ಕೂಡ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ದಾವಣಗೆರೆ ಜಿಲ್ಲಾ AITUCಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗಿರುವಂಥ ಆವರಗೆರೆ ಚಂದ್ರು ಅವರು ಈ ಒಂದು ಸಂದರ್ಭದಲ್ಲಿ ತಮ್ಮ ನುಡಿನಮನವನ್ನು HKR ಅವರಿಗೆ ಸಲ್ಲಿಸಿದ್ದಾರೆ. ಬನ್ನಿ ಅವರ ನುಡಿಗಳನ್ನು ಆಲಿಸುವ ಮೂಲಕ ನಾವು ಕೂಡ HKR ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ನನ್ನ ಹೆಸರು ಆವರಗೆರೆ ಚಂದ್ರು, ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿ ಸಹ ಕಾರ್ಯದರ್ಶಿ ಹಾಗೂ AITUC ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಹಿರಿಯ ಕಾರ್ಮಿಕ ಮುಖಂಡರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ಕಾಮ್ರೇಡ್ HK ರಾಮಚಂದ್ರಪ್ಪನವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅವರೊಬ್ಬ ಹಿರಿಯ ಕಾರ್ಮಿಕ ಮುಖಂಡರು. ಅವರು ಸಂಘಟನಾತ್ಮಕವಾಗಿ ತಮ್ಮ ಸಹೋದ್ಯೋಗಿಗಳನ್ನು ಎಲ್ಲರನ್ನೂ ಕೂಡ ಅವರು ಸಾಕಷ್ಟು ಜನರನ್ನ ಅವರು ಬೆಳೆಸಿದ್ದಾರೆ. ಯಾವುದೇ ಸಂಘಟನೆ ಇರಲಿ ಎಲ್ಲರಿಗೂ ಕೂಡ ಪ್ರೋತ್ಸಾಹನ ಕೊಡ್ತಾಯಿದ್ರು. ಅವರು ಕಾರ್ಯಕರ್ತರನ್ನು ಗುರುತಿಸೋದ್ರಲ್ಲಿ ಮೊದಲಿಗರು. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅವರನ್ನು ಲೀಡರ್ ಮಾಡೋದಕ್ಕೆ ಅವರು ಭಾಳ ಪ್ರೋತ್ಸಾಹನ ಕೊಟ್ಟು ಆ ಒಂದು ಸಂಘಟನೆ ಜವಾಬ್ದಾರಿ ಕೊಟ್ಟು ಎಲ್ಲರನ್ನೂ ಕೂಡ ಬೆಳೆಸ್ತಕ್ಕಂಥ ಗುಣ ಅವರಲ್ಲಿತ್ತು. ಅವ್ರಿಗೆ ಈ ಸಂಘಟನಾ ಮತ್ಸರ ಇರಲಿಲ್ಲ. ಆ ಸಂಘಟನಾ ಮತ್ಸರ ಇರಲಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ಬೇಕಂತ ಹೇಳಿದರೆ, ಕಳೆದ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅಂಗನವಾಡಿ ಕಾರ್ಯಕರ್ತರದು ಒಂದು ಬೇರೆ ಸಂಘಟನೆಯವರು ಅದು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಅದು ದೀರ್ಘವಾಗಿ 12 ದಿನಗಳ ಕಾಲ ಬೆಂಗಳೂರಿನಲ್ಲಿ ಒಂದು ಹೋರಾಟ ನಡೆದಿತ್ತು. ಆ ಸಂಘಟನೆಯವ್ರನ್ನ ಅವ್ರು ಕರೆದು ಮಾತಾಡಿದಾಗ ಆ ಒಂದು ಸರ್ಕಾರದ ಒಪ್ಪಂದಕ್ಕೆ ಅವರು ವಿರುದ್ಧವಾಗಿ ನಡ್ಕೊಂಡು ಆ ಒಂದು ಮತ್ತೆ ಸರ್ಕಾರದ ಅಣತಿಯಂತೆ ಅವರು ನಡೀಲಿಲ್ಲ. ಆದರೆ ಅದನ್ನು ಅವರ ಒಂದು ಮಾತುಕತೆಯನ್ನು ವಿರೋಧ ಮಾಡಿದ್ದಕ್ಕಾಗಿ ಮತ್ತು ಮುರಿದಿದ್ದಕ್ಕಾಗಿ ಆ ಸಂದರ್ಭದಲ್ಲಿ ಯಾವ ಜಂಟಿಯಾಗಿ ನಡೀತಾ ಇತ್ತು AITUC ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಕೂಡ ಅದರಲ್ಲೇನು ಭಾಗವಹಿಸಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಡೆಯಿಂದ ಕಾಮ್ರೇಡ್ HK ರಾಮಚಂದ್ರಪ್ಪನವ್ರಿಗೆ AITUCಯಿಂದ ಕಾಮ್ರೇಡ್ HK ರಾಮಚಂದ್ರಪ್ಪನವ್ರಿಗೆ ನೀವು ಬಂದುಬಿಡ್ರಿ, ನಿಮ್ಮ ಹತ್ರ ಮಾತಾಡಿ ಈ ಒಂದು ಸಮಸ್ಯೆನ ನಾವು ಬಗೆಹರಿಸ್ತೇವೆ ಮುಗಿಸ್ತೇವೆ ಅಂತ ಅವ್ರಿಗೆ ಹೇಳಿ ಕಳಿಸಿದಾಗ
ಅವರು ಬೇರೆ ಒಂದು ಸಂಘಟನೆ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಆ ಸಂಘಟನೆಯೂ ಕೂಡ ತಾವು ಕರೆದ್ರೆ ಮಾತ್ರ ನಾನು ಮಾತುಕತೆಗೆ ಬರ್ತೀನಿ, ಸರ್ಕಾರದ ಜೊತೆ ಮಾತಾಡ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಸರ್ಕಾರಕ್ಕೆ ತಿಳಿಸಿ ಅವರ ಒಂದು ದೊಡ್ಡ ಗುಣವನ್ನು ಅವರು ಮೆರೆದಿದ್ದರು. ನಂತರದಲ್ಲಿ ಅದಕ್ಕೆ ಸರ್ಕಾರ ಒಪ್ಪಿ ಆ ಎರಡೂ ಸಂಘಟನೆಗಳನ್ನು ಕರೆದು ವಿಧಾನಸೌಧದಲ್ಲಿ ಅದರ ಬಗ್ಗೆ ಮಾತಾಡಿ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಬೇಡಿಕೆಯನ್ನು ಮಾತಾಡಿ ಅವರು ಏಕ್ದಮ್ 2,000 ರೂಪಾಯಿಗೆ ಏನು ಡಿಮ್ಯಾಂಡ್ ಮಾಡಿದರು ಅದು ದೀರ್ಘಕಾಲ ವಾದ ವಿವಾದ ನಡೆದು ಅದನ್ನು ಜಾರಿ ತಂದರು. ಅಂಥ ಈ ಒಂದು ಸಂಘಟನಾ ಮತ್ಸರ ತೋರಿಸ್ತಾನೆ ಎಲ್ಲರೂ ಒಂದೇ, ಬೇರೆ ಇತರೆ ನಮ್ಮ ಸಹಭಾಗಿ ಸಂಘಟನೆಗಳು ಕೂಡ ಒಂದೇ, ಅವರು ಎಲ್ಲರೂ ಹೋರಾಟಗಾರರೇ, ಎಲ್ಲರ ಬೇಡಿಕೆಗಳು ಒಂದೇ ಇದೆ ಅಂತ ಹೇಳಿ ಅವರು ಸಂಘಟನಾ ಮತ್ಸರ ಇಲ್ಲದೇ ಇರೋದನ್ನು ಅವರು ತೋರಿಸಿದರು. ಮತ್ತು ಒಬ್ಬ ಸಾರ್ವಜನಿಕ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಸಹಜವಾಗಿ ಅವರು ಹಾಗೆ ಮಾಡಿದರು, ಈಗ ಮಾಡಿದರು, ಹಣ ಮಾಡಿದರು, ಆಸ್ತಿ ಮಾಡಿದರು ಅಂತಕ್ಕಂಥದ್ದನ್ನು ಯಾವುದೇ ಒಬ್ಬ ಮುಖಂಡರಿಗೆ ಒಂದು ಆರೋಪನ ಹೊರಗಡೆ ಜನರು ಮಾತಾಡ್ತಿರ್ತಾರೆ. ಆದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಅವರ ವಿಚಾರಗಳು ಏನು ಅಂತ ಗೊತ್ತಾಗುತ್ತೆ. ಅವರು ಎಷ್ಟು ತಮ್ಮನ್ನು ಪಕ್ಷ ಮತ್ತು ಸಂಘಟನೆಗೆ ತೊಡಸ್ಕೊಂಡಿದ್ರು ಅಂತ ಹೇಳಿದರೆ, ಪಕ್ಷ ಮತ್ತು ಸಂಘಟನೆಗೆ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕೊಡ್ತಾಯಿದ್ರು ಅಂತ ಹೇಳಿದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ವಿವಾದವನ್ನು ಬಗೆಹರಿಸಿದ್ದಕ್ಕಾಗಿ ಅವ್ರಿಗೆ ಒಂದು ಸೈಟನ್ನೇ ಅವ್ರಿಗೆ ಕೊಡೋದಕ್ಕೆ ಮುಂದಾಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಆ ಸೈಟು ನನಗೆ ಬೇಡ, ವೈಯಕ್ತಿಕವಾಗಿ ಅದನ್ನು ನಮ್ಮ ಪಾರ್ಟಿ ಹೆಸರಿಗೆ ಬೇಕಾದ್ರೆ ಕೊಡ್ರಿ, ನಿಮ್ಗೆ ಇಷ್ಟ ಇದ್ರೆ ಅಂತ ಕೇಳಿದ್ರ ಮೇರೆಗೆ ಅದು ಪಕ್ಷಕ್ಕೆ ಅದನ್ನು ಅವರು ಕೊಡ ಮಾಡಿದರು. ಅದರಿಂದ ಆ ಸೈಟಿನ ವ್ಯಾಲ್ಯೂ ಇವತ್ತಿನ ದಿನ ಸುಮಾರು 18ರಿಂದ 20 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಮುಖಂಡರು, ರಾಜಕಾರಣಿಗಳು ಇರೋದನ್ನು ನಾವು ಹತ್ತಿರದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಜನ ಸುಮ್ಮನೆ ಏನೋ ಬೇಕಾಬಿಟ್ಟು ಮಾತಾಡ್ತಾರೆ, ಆದರೆ ಎಲ್ಲರನ್ನೂ ಕೂಡ ಸಾರಾಸಗಟಾಗಿ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ. ನಾವು ಭಾಳ ಹತ್ತಿರದಿಂದ ಏನು ನೋಡಿದ್ದೇವೆ, ಅದರಿಂದ ಈ ಥರದ ಒಂದು ಗುಣಗಳು ಇರ್ತಕ್ಕಂಥ ಮುಖಂಡರುಗಳು ಭಾಳ ಕಡಿಮೆ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಬಿಟ್ಟು ಹೋದ ಸಂಘಟನಾ ಚಟುವಟಿಕೆಗಳನ್ನು ಎಲ್ಲರೂ ಸೇರಿ ನಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ನಾವು ಎಲ್ಲರೂ ಸೇರಿ ಮುಂದುವರಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. HKR ಅವರ ಮತ್ತೋರ್ವ ಒಡನಾಡಿ, ಅವರೊಡನೆ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ಸಮಾಜದ ಜನತೆಯನ್ನು ಕ್ರಾಂತಿ ಗೀತೆಗಳ ಮೂಲಕ ಮತ್ತು ಜಾಗೃತ ಗೀತೆಗಳ ಮೂಲಕ ಜಾಗೃತರನ್ನಾಗಿ ಮಾಡುವತ್ತ ಸಾಕ್ತಾ ಇರ್ತಕ್ಕಂಥ ಇಪ್ಟಾ ಕಲಾವಿದರು ಮತ್ತು ನಮ್ಮ ದಾವಣಗೆರೆಯ ಅಶ್ವಥ್ ಅಂತ ಹೇಳಿನೇ ಖ್ಯಾತರಾಗಿರ್ತಕ್ಕಂಥ ಶ್ರೀಯುತ ಐರಣಿ ಚಂದ್ರು ಅವರು ಈ ಸಂದರ್ಭದಲ್ಲಿ ವಿವಿಧ ಜಾಗೃತಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅವರ ಗೀತೆಗಳನ್ನು ಕೂಡ ನಾವು ಆಲಿಸೋಣ. ನಮಸ್ಕಾರ. ದಾವಣಗೆರೆ V1 ಕಾವ್ಯಧಾರೆ ಸಿಟಿ ಚಾನಲ್ಗೆ ಧನ್ಯವಾದಗಳು. ಪ್ರಿಯ ನಗರದ ಮಹಾಜನತೆಗೆ ಒಂದು ವಿನಂತಿ. ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಹೋರಾಟಗಾರರು, ಮಾಜಿ ನಗರಸಭೆಯ ಅಧ್ಯಕ್ಷರು, ಹಲವಾರು ಸಂಘಟನೆಯ ರಾಜ್ಯ ಮಟ್ಟದ ನೇತಾರರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆ ನಮ್ಮ ನಗರಕ್ಕೆ, ನಮ್ಮ ಜಿಲ್ಲೆಗೆ ಹಾಗೂ ಇಡೀ ರಾಜ್ಯದ ಹಲವಾರು ಜಿಲ್ಲೆಗಳಿವತ್ತು ಅವರು ಹೊರದ ಸ್ಫೂರ್ತಿ ಇನ್ನೂ ಬೇಕಾಗಿತ್ತು. ಯಾಕಂದರೆ ಹಲವಾರು ಸಂಘಟನೆಗಳು ಕಟ್ಟಿ ಇವತ್ತು ಹೋರಾಟ ಮಾಡಿದಂಥ ಪಂಪಾಪತಿ ಅವರ ನಂತರ ಧೀಮಂತ ವ್ಯಕ್ತಿ ಅಂದರೆ ಕಾಮ್ರೇಡ್ HK ರಾಮಚಂದ್ರಪ್ಪನವರು. ಅವರ ಒಡನಾಡಿಯಾಗಿ ನಾವು ಅವರ ಜೊತೆಯಲ್ಲೇ ಸುಮಾರು 20 ವರ್ಷಗಳ ಕಾಲ ಇವತ್ತು ನಾವು ಹಲವಾರು ಸಂಘಟನೆಯಲ್ಲಿ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಹಲವಾರು ವೇದಿಕೆಯಲ್ಲಿ ಜಾಗೃತಿ ಗೀತೆಗಳ ಮುಖಾಂತರ ಜನರನ್ನು ಹೊರದುಂಬಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಬರೀ ರಾಜ್ಯ ಅಲ್ಲ, ಹೊರ ರಾಜ್ಯಕ್ಕೆ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಹಲವಾರು ವೇದಿಕೆಯಲ್ಲಿ ಇವತ್ತು ನಮ್ಮನ್ನೆಲ್ಲ ನಮ್ಮಂಥ ಜಾಗೃತಿ ಗೀತೆಗಳನ್ನ ಹಾಡುವಂಥ ಕಲಾವಿದರನ್ನು ಇವತ್ತು ಕರ್ಕೊಂಡೋಗಿ ಜನರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಮ್ಮನ್ನು ಮಾಡಿಸ್ತಾಯಿದ್ರು. ಇವತ್ತು ಅವರು ನಮ್ಮನ್ನು ಬಿಟ್ಟಾಗಿರೋದು ತುಂಬ ನಮಗೆ ನೋವಾಗಿದೆ. ನಗರಕ್ಕೆ ಒಂದು ಶಕ್ತಿಯನ್ನು ಕಳ್ಕೊಂಡಂತಾಗಿದೆ. ಹಾಗಾಗಿ
ಅವರ ಸ್ಫೂರ್ತಿಯನ್ನು ನಾವೆಲ್ಲರೂ ಅಳವಡಿಸೋಣ. ಅವರು ಮಾಡಿದ ದಾರಿಯನ್ನು ಮತ್ತೆ ನಾವು ನೆನೆಸ್ಕೊಳ್ತಾ ಆ ಹೋರಾಟದ ಮುಂಚೂಣಿಯನ್ನು ಮತ್ತೆ ನಾವು ಎತ್ತಿ ಹಿಡಿಯೋಣ ಅಂತ ಹೇಳುತ್ತಾ ಅವರ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಕೆಲವು ಜಾಗೃತಿ ಗೀತೆಗಳನ್ನು ಅವರಿಗೋಸ್ಕರ ಸಮರ್ಪಣೆ ಮಾಡ್ತಿದ್ದೇವೆ. ನನ್ನ ಹೆಸರು ಐರಿಣಿ ಚಂದ್ರು ಅಂತ, ಇಪ್ಟಾ ಕಲಾವಿದರು. ಬನ್ನಿರೋ 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 ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರು, ಓ ನೆಲದ ಋಣವ ತೀರಿಸೋಣ ಬನ್ನಿರು. ಬನ್ನಿರೋ 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 ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರು, ಓ ನೆಲದ ಋಣವ ತೀರಿಸೋಣ ಬನ್ನಿರು. ಸ್ವಾತಂತ್ರ್ಯಕ್ಕೆ ನೇಣು ನಮ್ಮ ಕೇಳಿದವರ, ನೆಲಕ್ಕಾಗಿ ನತ್ತನವ ಸುರಿಸಿದವರ, ಸ್ವಾತಂತ್ರ್ಯಕ್ಕೆ ನೇಣು ನಮ್ಮ ಕೇಳಿದವರ, ನೆಲಕ್ಕಾಗಿ ನತ್ತನವ ಸುರಿಸಿದವರ, ಕನಸುಗಳ ಕೆಂಪಾಗಿ ಮಾಡಿರೋ, ಕನಸುಗಳ ಕೆಂಪಾಗಿ ಮಾಡಿರೋ, ತ್ಯಾಗ ಬಲಿದಾನವ ತಿಳಿಯೋ, ಓ ತ್ಯಾಗ ಬಲಿದಾನವ ತಿಳಿಯೋ. ಬನ್ನಿರೋ 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 ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರು, ಓ ನೆಲದ ಋಣವ ತೀರಿಸೋಣ ಬನ್ನಿರು. ಮೋಸ ಕಾಲದಲ್ಲಿ ಸಿಕ್ಕು ಸೋತವರ, ಮತಹೀನರಾಗಿ ಮತ ನೀಡಿದವರ, ಮೋಸ ಕಾಲದಲ್ಲಿ ಸಿಕ್ಕು ಸೋತವರ, ಮತಹೀನರಾಗಿ ಮತ ನೀಡಿದವರ, ಕೈಯ ಹಿಡಿದು ನೀವು ಮೇಲೆ ಕೆತ್ತಿರೋ, ಕೈಯ ಹಿಡಿದು ನೀವು ಮೇಲೆ ಕೆತ್ತಿರೋ, ಹೆಗಲಿಗೆ ಹೆಗಲ ಕೊಟ್ಟು ನಡೆಯು, ಓ ಹೆಗಲಿಗೆ ಹೆಗಲ ಕೊಟ್ಟು ನಡೆಯು. ಬನ್ನಿರೋ 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 ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರು, ಓ ನೆಲದ ಋಣವ ತೀರಿಸೋಣ ಬನ್ನಿರು. ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ, ಕಸವನ್ನೇ ಹೊತ್ತು ತಿಂದು ಬೇಡವರ, ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ, ಕಸವನ್ನೇ ಹೊತ್ತು ತಿಂದು ಬೇಡವರ, ಬೆವರಿನ ಬೆಲೆಯ ನೀವು ಕಾಣಿರೋ, ಬೆವರಿನ ಬೆಲೆಯ ನೀವು ಕಾಣಿರೋ, ದುಡಿಯುವವರ ಧ್ವನಿಯಾಗಿ ನಿಲ್ಲಿರು, ಓ ದುಡಿಯುವವರ ಧ್ವನಿಯಾಗಿ ನಿಲ್ಲಿರು. ಬನ್ನಿರೋ 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 ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬನ್ನಿರು, ಓ ನೆಲದ ಋಣವ ತೀರಿಸೋಣ ಬನ್ನಿರು. ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಕತ್ತಲಲ್ಲಿ ಕಾಣದಂತೆ ಕಮರಿದವರ, ಕಣ್ಣಿದ್ದು ಕುರುಡರಾಗಿ ಬದುಕಿದವರ, ಕತ್ತಲಲ್ಲಿ ಕಾಣದಂತೆ ಕಮರಿದವರ, ದಾರಿ ದೀಪವಾಗಿ ನೀವು ನಿಲ್ಲಿರೋ, ದಾರಿ ದೀಪವಾಗಿ ನೀವು ನಿಲ್ಲಿರೋ, ಹೋರಾಟದ ಹಾದಿಯ ಹಿಡಿಯಿರು, ಓ ಹೋರಾಟದ ಹಾದಿಯ ಹಿಡಿಯಿರು, ಓ ಹೋರಾಟದ ಹಾದಿಯ ಹಿಡಿಯಿರು. HKR ಅವರ ಒಡನಾಡಿಯಾಗಿ ಅವರೊಡನೆ ಅನೇಕ ಹೋರಾಟಗಳಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ
ಕೆ ರಾಘವೇಂದ್ರ ನಾಯ್ಡು ಅವರು ಕೂಡ HKR ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಬನ್ನಿ ಆ ವಿಡಿಯೋವನ್ನು ಕೂಡ ವೀಕ್ಷಿಸೋಣ. ಎಲ್ರಿಗೂ ನಮಸ್ಕಾರ. V1 ಚಾನಲ್ ಅವರು ತಮ್ಮ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾದಂತಹ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಅತ್ಯಂತ ದೊಡ್ಡ ಕಾರ್ಮಿಕ ನಾಯಕ, ನಮ್ಮ ನಾಡು ಕಂಡಂತಹ ದುಡಿಯೋ ವರ್ಗದ ಪರವಾಗಿ ಅತ್ಯಂತ ಸುದೀರ್ಘವಾಗಿ ಅಂದರೆ 6 ದಶಕಗಳ ಕಾಲ ಕಾರ್ಮಿಕರ ಹೋರಾಟಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಹಿರಿಯರಾದಂತಹ ಕಾಮ್ರೇಡ್ HK ರಾಮಚಂದ್ರಪ್ಪ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಅವರಿಗಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸ್ತಾ ಇರುವಂಥದ್ದು ಅತ್ಯಂತ ಸಮಂಜಸವಾಗಿದೆ. ಕಳೆದ ಮೇ 8ನೇ ತಾರೀಕು HKR ಅವರು ನಮ್ಮನ್ನೆಲ್ಲ ಅಗಲಿದರು. ನಾನಾಗಲೇ ಹೇಳಿದಂತೆ ದುಡಿಯೋ ವರ್ಗದ ಒಂದು ದೊಡ್ಡ ಧೀಮಂತ ನಾಯಕ, ಹೋರಾಟವನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದಂತಹ ನಾಯಕ, ಅದರಲ್ಲೂ ಪ್ರಮುಖವಾಗಿ ದುಡಿಯುವ ವರ್ಗದ ಮಹಿಳೆಯರಿಗಾಗಿ ಅವರ ಹೋರಾಟಕ್ಕಾಗಿ ತನ್ನ ಸಂಪೂರ್ಣ ಜೀವನವನ್ನೇ ಅರ್ಪಿಸಿಕೊಂಡಂತಹ ಒಂದು ದೊಡ್ಡ ನಾಯಕ ನಮ್ಮನ್ನು ಅಗಲಿದ್ದಾರೆ. ಕಾರ್ಮಿಕ ವರ್ಗಕ್ಕೆ ಒಂದು ರೀತಿಯ ಶೂನ್ಯತೆ ಆವರಿಸಿದೆ. ನಾನು ಕೆ ರಾಘವೇಂದ್ರ ನಾಯ್ರಿ, ದಾವಣಗೆರೆ ಜಿಲ್ಲಾ ಬ್ಯಾಂಕ್ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು ಕಾಮ್ರೇಡ್ HKR ಅವರ ಜೊತೆಗೆ ಕಳೆದ 17 ವರ್ಷಗಳಿಂದ ಒಡನಾಟವನ್ನು ಇಟ್ಕೊಂಡಂತಹ ಒಂದು ವ್ಯಕ್ತಿ. ನಮ್ಮ ಬ್ಯಾಂಕ್ ಸಂಘಟನೆಗೆ, ನಮ್ಮ ಹೋರಾಟಗಳಿಗೆ, ನಮ್ಮ ಚಳುವಳಿಗಳಿಗೆ ಯಾವತ್ತೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು. ನಮ್ಮ ಹೋರಾಟಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಅವ್ರ ಬಗ್ಗೆ ನನಗೆ ತುಂಬ ದೊಡ್ಡ ಗೌರವ ಇದೆ. ಕಾಮ್ರೇಡ್ HKR ಅವರು ನಿಮಗೆಲ್ಲ ಅತ್ಯಂತ ಚಿರಪರಿಚಿತವಾದಂತಹ ವ್ಯಕ್ತಿ. ಇಡೀ ರಾಜ್ಯಾದ್ಯಂತ ಸಾವಿರಾರು ಲಕ್ಷಾಂತರ ಕಾರ್ಮಿಕರಿಗೆ ಅವರ ಹೋರಾಟಗಳಿಗೆ ಜೊತೆಯಾಗಿ ಇದ್ದಂತಹ ಒಂದು ಶಕ್ತಿ. ಅವರು ತಮ್ಮ 78ನೇ ವರ್ಷದಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋದರು. ಕಳೆದ ಏಪ್ರಿಲ್ 19ನೇ ತಾರೀಕು ನಾನು ಅವರು ಕಾಮ್ರೇಡ್ ಪಂಪಾಪತಿ ಭವನ ಅಂದರೆ ATUC ಭವನದಲ್ಲಿ ಭೇಟಿಯಾಗಿದ್ದೆವು. ಅವತ್ತು ಅಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆವಾಗ ನಾನು ಅವ್ರ ಜೊತೆ ಮಾತಾಡ್ತಾ ಹೇಳಿದ್ದೆ, ಕಾಮ್ರೇಡ್ ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಯಾವಾಗಲೂ ಅವರು ಜನರ ಜೊತೆಗೆ ಬೆರೆಯುವಂಥ ವ್ಯಕ್ತಿ. ಹಾಗಿದ್ದಾಗ ಇಂತಹ ಕೋವಿಡ್ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ಅಪಾಯ ಆಗಬಾರ್ದು ಅನ್ನುವಂಥದ್ದು ನನ್ನ ಕಾಳಜಿಯಾಗಿತ್ತು. ಅದಕ್ಕೆ ಅವರು ಸೂಕ್ತವಾಗಿ ಸ್ಪಂದಿಸಿದ್ರು ಕೂಡ. ಹೌದು ಕಾಮ್ರೇಡ್, ಎಲ್ಲರೂ ಇದೇ ಥರ ಹೇಳ್ತಾ ಇದ್ದಾರೆ, ನನಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದು ಮನಸ್ಸಿದೆ. ಆದರೆ ಏನು ಮಾಡೋಣ, ಕೆಲವೊಂದು ಹೋರಾಟಗಳಿಗಿರ್ಬೋದು ಅಥವಾ ಕಾರ್ಮಿಕ ಚಟುವಟಿಕೆಗಳ ಒಂದು ಮೂಮೆಂಟಿಗೆ ನಾನು ಯಾವಾಗಲೂ ಸಕ್ರಿಯ ಆಗಿರಬೇಕಾಗತ್ತೆ ಅಂತ ಅವರು ಹೇಳ್ತಾ ಇದ್ರು. ಅಂದರೆ 78ರ ವಯಸ್ಸಿನಲ್ಲಿ ಕೂಡ ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಮೂಮೆಂಟ್ ಬಗ್ಗೆ ಅವರಿಗೆ ತುಂಬ ತುಡಿತ ಇತ್ತು ಅನ್ನುವಂಥದ್ದು ಅದು ತೋರಿಸ್ತದೆ. ಹಾಗೆ ಮೇ 1ನೇ ತಾರೀಕು ಕೂಡ ನಾವು ಮಾತಾಡಿದ್ವಿ. ಅವತ್ತು ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ದಿನಾಚರಣೆ ದಿವಸ ಅವರಿಗೊಂದು ಶುಭಾಶಯ ಸಲ್ಲಿಸಿ, ಅವತ್ತು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ಒಂದು ಕೋವಿಡ್, ಇನ್ನೊಂದು HKR ಅವರು ಸ್ವತಃ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವ್ರ ಮನೆಯಲ್ಲೇ ವಿಶ್ರಾಂತಿ ತಗೋತಾ ಇದ್ರು. ಆಗ ಅವ್ರು ಹೇಳಿದರು, ಕಾಮ್ರೇಡ್ ನೀವೆಲ್ಲ ಮಾಡ್ಬೋದಾಗಿತ್ತು ಇವತ್ತೇನಾದರೂ ಒಂದು ಕಾರ್ಯಕ್ರಮ ಅಂತ. ನಾನು ಅವಾಗ ಹೇಳಿದೆ, ಇಲ್ಲ ಕಾಮ್ರೇಡ್, ನೀವು ಮೊದಲು ಹುಷಾರಾಗಿ, ನೀವು ಹುಷಾರಾದ ಮೇಲೆ ಈ ಮೇ ತಿಂಗಳಲ್ಲಿ ಯಾವಾಗಾದರೂ ಒಂದು ದಿವಸ
ನಾವು ಈ ಕಾರ್ಯಕ್ರಮವನ್ನು ಮಾಡಬಹುದು ಅಂತ. ಆದರೆ ಅವರು ಇವತ್ತು ನಮ್ಮೊಂದಿಗಿಲ್ಲ. ಈ ವರ್ಷ ಅಥವಾ ಮುಂದಿನ ವರ್ಷಗಳಲ್ಲಿ ಅವರಿಲ್ಲದೇ ನಾವು ಕಾರ್ಮಿಕ ದಿನಾಚರಣೆಯನ್ನು ಮಾಡಬೇಕಾಗಿದೆ. ನಾವು ಹಿಂದಿನ ಒಂದು ದಾವಣಗೆರೆಯ ವೈಭವವನ್ನು ಮೆಲುಕು ಹಾಕೋದಾದರೆ 10,000 ಕಾರ್ಮಿಕರ ಮೆರವಣಿಗೆ, ಕಾರ್ಮಿಕರ ಘೋಷಣೆಗಳು ಮುಗಿಲು ಮುಟ್ಟುವಂತಿತ್ತು. ಅಂತಹ ವೈಭವದ ಪ್ರತೀಕವಾಗಿ ಕಾರ್ಮಿಕರ ದಿನಾಚರಣೆ ದಾವಣಗೆರೆಯಲ್ಲಿ ನಡೀತಾ ಇತ್ತು. ಇದಕ್ಕೆಲ್ಲ ಕಾರಣ ಕಾಮ್ರೇಡ್ ಎಚ್ ಕೆ ರಾಮಚಂದ್ರಪ್ಪ ಅವರು ಮತ್ತು ಅವರ ಜೊತೆಗಿದ್ದುಕೊಂಡು ಕಾರ್ಮಿಕ ಚಳುವಳಿಯನ್ನು ಕಟ್ಟಿದವರು, ಬೆಳೆಸಿದವರು. ಕಾಮ್ರೇಡ್ ಪಂಪಾಪತಿಯವರ ಆಪ್ತ ಒಡನಾಡಿಯಾಗಿದ್ದಂತಹ ಕಾಮ್ರೇಡ್ ಎಚ್ ಕೆ ಆರ್ ಅವರು 3 ಸಲ ಶಾಸಕರಾಗುವಂಥ ಸಂದರ್ಭದಲ್ಲಿ ಇವರ ಶ್ರಮ ಸಾಕಷ್ಟಿತ್ತು. ಕಾಮ್ರೇಡ್ ಪಂಪಾಪತಿಯವರ ಜೊತೆಗೆ ಕೆಲಸ ಮಾಡಿದ ಒಂದು ಅನುಭವದ ಆಧಾರದ ಮೇಲೆ ಇವರು ಕೂಡ ಕಾರ್ಮಿಕ ಚಟುವಟಿಕೆಗಳ ಜೊತೆಗೆ ರಾಜಕೀಯವಾಗಿ ಕೂಡ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ದಾವಣಗೆರೆ ನಗರಸಭೆಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಸುಮಾರು 20 ವರ್ಷಗಳ ಕಾಲ ಒಂದು ಜನಪರವಾದಂತಹ, ಜನ ಮೆಚ್ಚುವಂತಹ ಒಂದು ಆಡಳಿತ ನೀಡಿದಂತಹ ಒಂದು ಕೀರ್ತಿ ಕಾಮ್ರೇಡ್ ಎಚ್ ಕೆ ಆರ್ ಅವರದ್ದು. ನಿಮಗೆಲ್ಲ ಗೊತ್ತಿರುವಂತೆ ಕಾಮ್ರೇಡ್ ಎಚ್ ಕೆ ಆರ್ ಅವರು ಕಾರ್ಮಿಕರನ್ನ ಸಂಘಟಿಸುವಲ್ಲಿ, ಅವರನ್ನ ಹೋರಾಟಕ್ಕೆ ಅಣಿಗೊಳಿಸುವಲ್ಲಿ, ಅವರಿಗೆ ನಮ್ಮ ಪ್ರಸ್ತುತ ಸಮಸ್ಯೆಗಳು, ಸವಾಲುಗಳು ಇದರ ಬಗ್ಗೆ ಮನದಟ್ಟು ಮಾಡಿ ಅವರಲ್ಲಿ ಹೋರಾಟದ ಕೆಚ್ಚನ್ನು ಬೆಳೆಸುವುದರಲ್ಲಿ ಇವರು ಸದಾ ಸಿದ್ಧಹಸ್ತರಾಗಿದ್ದರು. ಕಾರ್ಮಿಕರ ಅಭಿವೃದ್ಧಿಗಾಗಿ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಸದಾ ಕಂಕಣಬದ್ಧರಾಗಿದ್ದರು. ಇವರ ಹೋರಾಟದ ಫಲವಾಗಿಯೇ ಕಟ್ಟಡ ಕಟ್ಟುವ ಕಾರ್ಮಿಕರ ಒಂದು ಕಲ್ಯಾಣ ನಿಧಿ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಸ್ಥಾಪನೆ ಮಾಡಿತು ಅನ್ನುವಂಥದ್ದು ನಾವು ಮರೆಯೋ ಹಾಗಿಲ್ಲ. ಅವರು ನಮ್ಮ ಸಂಘಟಿತ ವಲಯದಲ್ಲಿ ಇರುವಂತಹ ಬ್ಯಾಂಕ್ ನೌಕರರಿರ್ಬೋದು, ವಿಮಾ ನೌಕರರಿರ್ಬೋದು, ಪೋಸ್ಟಲ್ ನೌಕರರಿರ್ಬೋದು, ರೈಲ್ವೆ ನೌಕರರಿರ್ಬೋದು, ದೂರಸಂಪರ್ಕ ವಲಯದಲ್ಲಿ ಇರುವಂತಹ ನೌಕರರಿರ್ಬೋದು, ಇವರ ಸಂಘಟನೆಗಳಿಗೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು. ಆದರೆ ಇವರ ವ್ಯಾಪ್ತಿ ಪ್ರಮುಖವಾಗಿ ಅಸಂಘಟಿತ ವಲಯದ ಕಡೆಗಿತ್ತು. ಇವರ ಒಲವು ಆ ಕಡೆಗಿತ್ತು. ಯಾಕಂದರೆ ಅಸಂಘಟಿತ ವಲಯದವರು, ಅವರಲ್ಲಿ ಒಂದು ಸಂಘಟನೆಯ ಕೊರತೆ ಇರುತ್ತೆ ಯಾವಾಗಲೂ. ಅದರಲ್ಲೂ ಬಹುಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಅಥವಾ ಬಿಸಿಯೂಟ ಕಾರ್ಯಕರ್ತರಿರ್ಬೋದು. ಇವರಲ್ಲಿ ಸ್ವಲ್ಪ ಶಿಕ್ಷಣದ ಕೊರತೆ ಕೂಡ ಇರುತ್ತೆ, ಇವರಲ್ಲಿ ನಾಯಕತ್ವದ ಕೊರತೆ ಕೂಡ ಇರುತ್ತೆ. ಆದ್ದರಿಂದ ಕಾಮ್ರೇಡ್ ಎಚ್ ಕೆ ಆರ್ ಅವರು ಬಹುಮುಖ್ಯವಾಗಿ ಈ 3 ಸಂಘಟನೆಗಳು, ನಾನಾಗಲೇ ಹೇಳಿದಾಗೆ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅಥವಾ ಬಿಸಿಯೂಟ ಕಾರ್ಯಕರ್ತರಿರ್ಬೋದು, ಅಥವಾ ಆಶಾ ಕಾರ್ಯಕರ್ತರಿರ್ಬೋದು, ಇವರ ಸಂಘಟನೆಗಳ ಕಡೆಗೆ ಇವರು ತುಂಬ ಒಂದು ವಿಶೇಷವಾದಂತಹ ಮುತುವರ್ಜಿಯನ್ನು ಕೊಟ್ಟು ಅವರಿಗೆ ಬರಬೇಕಾದಂತಹ ಹಕ್ಕುಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಅವರನ್ನು ಕೊಡಿಸುವಲ್ಲಿ ತುಂಬ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅವರು ಈ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸುವಲ್ಲಿ ಅವರು ವಹಿಸ್ತಾ ಇದ್ದಂತಹ ಒಂದು ವಿಶೇಷ ಮುತುವರ್ಜಿಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗತ್ತೆ. ಅವರು ಖಾಲಿ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯಾದ್ಯಂತ ಸಂಚರಿಸಿದರು, ಕಾರ್ಮಿಕರನ್ನ ಸಂಘಟಿಸಿದರು. ಅವರು ಯಾವುದೇ ಒಂದು ಹೋರಾಟದಲ್ಲಿ ಎಚ್ ಕೆ ಆರ್ ಮಾತಾಡಲಿಕ್ಕೆ ನಿಂತರು ಅಂದರೆ ಸುಮಾರು ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಅವರ ಮಾತುಗಳು ಕಾರ್ಮಿಕರ ಮನಸ್ಸನ್ನು ಮುಟ್ಟುವಂತೆ ಇರ್ತಾ ಇತ್ತು. ನಮ್ಮ ಮುಂದೆ ಇರುವಂತಹ ಸಮಸ್ಯೆಗಳು, ನಮ್ಮ ಕಾರ್ಮಿಕ ವರ್ಗದ ವಿರುದ್ಧವಾಗಿ ಸರ್ಕಾರಗಳು ರೂಪಿಸ್ತಾ ಇರುವಂತಹ ಸಂಚುಗಳು, ಹುನ್ನಾರಗಳು, ನಮ್ಮ ಹಕ್ಕುಗಳನ್ನು, ನಮ್ಮ ಕಾಯಿದೆಗಳನ್ನು, ಕಾರ್ಮಿಕರ ಪರವಾದಂತಹ ಕಾನೂನುಗಳನ್ನು ಮುರಿಲಿಕ್ಕೆ ಖಾಸಗಿ ಬಂಡವಾಳಶಾಹಿಗಳ ಜೊತೆಗೆ ನಿಂತುಕೊಂಡು ಸರ್ಕಾರ ಯಾವ ರೀತಿ ಯೋಜನೆಗಳನ್ನು ಹಾಕ್ಕೊಳ್ಳುತ್ತೋ ಅದನ್ನು ಕಾರ್ಮಿಕರಿಗೆ ಮನದಟ್ಟಾಗುವಂತೆ ವಿವರಿಸಿ ಹೇಳ್ತಾ ಇದ್ರು. ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಅವರು ಮಾತಾಡುವುದನ್ನು ಕೇಳಿಸ್ಕೊಂಡ್ರೆ ಬಹುಶಃ ಯಾವುದೇ ಒಬ್ಬ ಉಪನ್ಯಾಸಕ ಇರ್ಬೋದು, ಯಾವುದೇ ಒಬ್ಬ ವಿದ್ವಾಂಸ ಇರ್ಬೋದು, ಅವರನ್ನು ಮೀರುವಂತೆ ಇವರು ಉಪನ್ಯಾಸವನ್ನು ಕೊಡ್ತಾ ಇದ್ರು.
ಕಾರ್ಮಿಕರನ್ನು ಸಜ್ಜುಗೊಳಿಸ್ತಾ ಇದ್ರು. ಇದು ಅವರಲ್ಲಿ ಇದ್ದಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ. ಬಹುಶಃ ಯಾವುದೇ ಒಂದು ವಿಶ್ವವಿದ್ಯಾಲಯ ಇವರ ಕಾರ್ಮಿಕ ಹೋರಾಟವನ್ನು, ಇವರ ಕಾರ್ಮಿಕ ಹೋರಾಟಗಳಿಂದಲೇ ತುಂಬಿ ಹೋಗಿದ್ದಂತಹ ಇವರ ಜೀವನಕ್ಕೆ, ಇವರ ಹೋರಾಟದ ಜೀವನಕ್ಕೆ ಡಾಕ್ಟರೇಟ್ ಪದವಿಯನ್ನು ನೀಡಬೇಕಾಗಿತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯ ರಾಜಕಾರಣಿಗಳಿಗೆ, ಬಂಡವಾಳಶಾಹಿಗಳಿಗೆ, ಅವರಿವರಿಗೆಲ್ಲ ಈ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಡುವುದನ್ನು ಬಿಟ್ಟು ಇಂತಹ ಕಾರ್ಮಿಕ ಹೋರಾಟಗಾರನಿಗೆ ಕಡೆ ಪಕ್ಷ ಮರಣೋತ್ತರವಾಗಿ ಆದ್ರೂ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ. ನಮ್ಮ HKR ಅವರು ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಎಲ್ಲರ ಜೊತೆಗೂ ಒಂದು ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಂಡಿದ್ರು. ಹಾಗಾಗಿಯೇ ಬಹುಶಃ ಕಾರ್ಮಿಕರಿಗೆ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು. ಕಾರ್ಖಾನೆ, ಕೈಗಾರಿಕೆ ಇರ್ಬೋದು, ಅದರ ಮಾಲೀಕರಿರ್ಬೋದು, ಅಥವಾ ಸರ್ಕಾರದಲ್ಲಿ ಇರುವಂತಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವ್ರ ಜೊತೆಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು HKR ಯಾವಾಗಲೂ ಇಟ್ಕೋತಾ ಇದ್ರು. ನಾನು ಒಂದು ಸಂದರ್ಭವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಬಹುಶಃ 2015ನೇ ಇಸ್ವಿ ಇರ್ಬೋದು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ದಾವಣಗೆರೆ ಬರುವಂಥ ಒಂದು ಕಾರ್ಯಕ್ರಮ ಇತ್ತು. ದಾವಣಗೆರೆಯ ITI ಕಾಲೇಜ್ ಮೈದಾನದಲ್ಲಿ ಅವರ ಹೆಲಿಕಾಪ್ಟರ್ ಇಳಿತದೆ. ಅವರು ಆ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗಲಿಕ್ಕೋಸ್ಕರ ಸಹಸ್ರಾರು ಸಂಖ್ಯೆಯಲ್ಲಿ ಜನರು, ರಾಜಕೀಯ ಧುರೀಣರು ಅಲ್ಲಿ ನೆರೆದಿದ್ರು. ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಇಳಿದು ಒಮ್ಮೆ ಎಲ್ಲ ಕಡೆ ಒಂದು ದೃಷ್ಟಿ ಹಾಯಿಸಿದ್ರು. ಬಹುಶಃ ಅವರ ಒಂದು ದೃಷ್ಟಿ ಕಾಮ್ರೇಡ್ HKR ಅವ್ರ ಮೇಲೆ ಬಿತ್ತು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಸಾವಿರಾರು ಜನ ಇರಲಿ, ಲಕ್ಷಾಂತರ ಜನ ಇರಲಿ, ಇವರ ಒಂದು ವ್ಯಕ್ತಿತ್ವ, ಇವರ ಒಂದು ಹೆಗಲ ಮೇಲೆ ಒಂದು ಹಾಕೊಂಡು ಯಾವಾಗಲೂ ಹಾಕೊಂಡಿರುವಂತಹ ಒಂದು ಕೆಂಪು ಶಾಲು ಬಹುಶಃ ಸಿದ್ದರಾಮಯ್ಯ ಅವರನ್ನ ಸೆಳೀತು ಅನ್ಸುತ್ತೆ. ಅವರೆಲ್ಲರನ್ನ ಬಿಟ್ಟು ಸೀದಾ HKR ಅವ್ರ ಬಳಿಯೇ ಬಂದು ಏನಪ್ಪ ರಾಮಚಂದ್ರಪ್ಪ ಹೇಗಿದೆಯಾ, ಇಂತಹ ಒಂದು ಆತ್ಮೀಯವಾದಂತಹ ನುಡಿ ಸಿದ್ದರಾಮಯ್ಯ ಅವರಿಂದ ಬಂತು ನಮ್ಮ HKR ಮೇಲೆ. ಆಗ ನಾವೆಲ್ಲ ಜೊತೆಗಿದ್ವಿ. HKR ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಇದ್ರು, ಬೇರೆ ಬೇರೆ ವಿಭಾಗಗಳ ಕಾರ್ಮಿಕರು, ಕಾರ್ಮಿಕ ನಾಯಕರು ಆ ಸಂದರ್ಭದಲ್ಲಿ ನಾವು HKR ಜೊತೆಗಿದ್ವಿ. ನಾವೆಲ್ಲ ಅದಕ್ಕೆ ಸಾಕ್ಷಿಭೂತರು. ಆವಾಗ ನಮ್ಮ ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸಿದ್ವಿ. ಹಾಗೆ ಕಾಮ್ರೇಡ್ HKR ಅವರು ಮುಖ್ಯಮಂತ್ರಿಗಳಿಗೆ ಹೇಳಿದರು, ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ತುಂಬ ಕಡಿಮೆ ಸಿಗ್ತಾ ಇದೆ, ಅದನ್ನು ಹೆಚ್ಚಿಸಬೇಕು. ಹಾಗೆ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಂತೂ ಎಂದು ಪರಿಗಣಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಅವ್ರ ಜೊತೆಗೆ ಇಟ್ಟರು. ನೋಡೋಣ ಮುಂದಿನ ದಿವಸಗಳಲ್ಲಿ ನಾನು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡ್ತೇನೆ ಅಂತ ಒಂದು ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿದರು. ಅದೇ ರೀತಿಯಲ್ಲಿ ಮುಂದೆ ಬಂದಂತಹ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಒಂದು ಗೌರವಧನವನ್ನು ಗಣನೀಯವಾಗಿ ಹೆಚ್ಚಿಸಿದರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಹೀಗೆ ಎಲ್ಲರ ಒಂದು ಗೌರವಕ್ಕೆ ಪಾತ್ರರಾಗಿದ್ದರು ಕಾಮ್ರೇಡ್ HK ರಾಮಚಂದ್ರಪ್ಪ ಅವರು ನಮ್ಮ ದಾವಣಗೆರೆಯಲ್ಲಿ ಮಟ್ಟಿಗೆ ಬಹುಶಃ ನಗರಸಭಾ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ನೀಡಿರುವಂತಹ ಒಂದು ಕೊಡುಗೆಗಳು ಇವತ್ತಿಗೂ ಅವರ ಸಮಕಾಲೀನರಿರ್ಬೋದು ಅಥವಾ ಹಿರಿಯರಿರ್ಬೋದು ಅವರು ನೆನೆಸ್ಕೊಳ್ತಾರೆ. ಕಮ್ಯುನಿಸ್ಟ್ ಅಧಿಕಾರದ ಅವಧಿನಲ್ಲಿ ನಮ್ಮ ದಾವಣಗೆರೆ ತುಂಬ ಅಭಿವೃದ್ಧಿ ಆಯಿತು, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಯಿತು, ಕೊಳೆಗೇರಿಗಳ ಅಭಿವೃದ್ಧಿ ಆಯಿತು, ಮತ್ತು ಯಾರಿಗೆ ಮನೆ ಇಲ್ವೋ ಅವರಿಗೆಲ್ಲ ಮನೆಗಳ ಒಂದು ಹಂಚಿಕೆ ಆಯಿತು ಅನ್ನುವಂಥದ್ದನ್ನು ಈಗಲೂ ನೆನಪು ಮಾಡ್ಕೊಳ್ತಾರೆ. ತುಂಬ ಆವಾಗಲೇ ಹೇಳಿದಂತೆ 60 ವರ್ಷಗಳ ಒಂದು ಅವರಿಗೆ ಕಾರ್ಮಿಕ ಹೋರಾಟದ ಹಿನ್ನೆಲೆ ಇದೆ, ರಾಜಕೀಯ ಪಕ್ಷದ ಹಿನ್ನೆಲೆ ಇದೆ. ಅವರ ಜೊತೆಗೆ ಇದ್ದಂಥವರೆಲ್ಲ ಎಷ್ಟೋ ಜನ ತಮ್ಮ ರಾಜಕೀಯ ಭವಿಷ್ಯಕ್ಕೋಸ್ಕರ ಬೇರೆ ಬೇರೆ ಪ್ರಬಲ ರಾಜಕೀಯ ಪಕ್ಷಗಳ ಮೊರೆ ಹೋದರು, ಆ ಕಡೆ ಸೇರಿಕೊಂಡ್ರು. ಬಹುಶಃ ಕಾಮ್ರೇಡ್ HKR ಕೂಡ ಯಾವುದಾದ್ರೂ ಒಂದು ಪ್ರಬಲವಾದಂತಹ ರಾಜಕೀಯ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇ ಹೌದಾಗಿದ್ದರೆ ಬಹುಶಃ ಯಾವ ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಆಗುವುದರಲ್ಲಿ ಯಾವುದೇ ಸಂದೇಹ ಇರ್ತಾ ಇರಲಿಲ್ಲ. ಅಷ್ಟು ಜನಪ್ರಿಯತೆ ಇತ್ತು ಅವರಿಗೆ. ಆದರೆ ನಮ್ಮ ಕಾಮ್ರೇಡ್ HKR ಅವರು ಒಂದು ತತ್ವ ಸಿದ್ಧಾಂತಕ್ಕೆ, ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಕಟಿಬದ್ಧರಾಗಿದ್ದರು. ಯಾವುದೇ ಒಂದು ಆಮಿಷಕ್ಕೆ ಅವರು ಒಳಗಾಗಿರಲಿಲ್ಲ. ತಮ್ಮ ಸರ್ವಸ್ವವನ್ನೇ, ತಮ್ಮ ಜೀವನವನ್ನೇ ಕಾರ್ಮಿಕರಿಗಾಗಿ, ಕಮ್ಯುನಿಸ್ಟ್ ಪಕ್ಷಕ್ಕಾಗಿ
ಅರ್ಪಿಸಿಕೊಂಡಂತಹ ಒಬ್ಬ ಧೀಮಂತ ವ್ಯಕ್ತಿ ಕಾಮ್ರೇಡ್ ಎಚ್ ಕೆ ರಾಮಚಂದ್ರಪ್ಪ ಅವರು. ಇವತ್ತು ಅವರ ಉಸಿರು ನಿಂತಿರ್ಬೋದು, ಆದರೆ ಈ ನಮ್ಮ ಜಿಲ್ಲೆಯ ಇರ್ಬೋದು ಅಥವಾ ನಮ್ಮ ರಾಜ್ಯದ ಇರ್ಬೋದು, ಎಷ್ಟೋ ಸಹಸ್ರಾರು ಲಕ್ಷಾಂತರ ಕಾರ್ಮಿಕರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಮುಂದಿನ ಹೋರಾಟಗಳಿಗೆ ಸ್ಫೂರ್ತಿಯಾಗಿ ಅವರು ಎಲ್ಲರ ಕಾರ್ಮಿಕರ ಮನಸ್ಸಲ್ಲಿ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಲ್ಲೆ. ಹಾಗೆ ಅವರು ನಮ್ಮ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದರು. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಬೆಳಿಬೋದಾಗಿತ್ತು. ಆದರೆ ಬಹುಶಃ ಅವರಿಗೆ ಹಿಂದಿ ಭಾಷೆಯ ಮೇಲೆ ಇದ್ದಂತಹ ಒಂದು ಹಿಡಿತ ಬಹುಶಃ ಕಡಿಮೆ ಇತ್ತು. ಆದ್ದರಿಂದ ಅವರು ರಾಷ್ಟ್ರ ನಾಯಕ ಆಗುವಂತಹ ಒಂದು ಅವಕಾಶದಿಂದ ವಂಚಿತರಾದರು ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಳ್ತೇನೆ. ಆದರೆ ರಾಷ್ಟ್ರ ನಾಯಕ ಆಗಿಲ್ಲದೆ ಇರ್ಬೋದು, ಆದರೆ ರಾಜ್ಯದಲ್ಲಿ ಅಂತೂ ಅವರು ಒಂದು ಅಳಿಸಲಾರದ ಒಂದು ಅಚ್ಚನ್ನ, ತನ್ನ ಹೆಜ್ಜೆಯ ಅಚ್ಚನ್ನ ನಮ್ಮ ಜೊತೆಗೆ ಬಿಟ್ಟು ಹೋಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಭಾವಪೂರ್ಣವಾದಂತಹ, ಅತ್ಯಂತ ಪೂರ್ವಕವಾದಂತಹ ಒಂದು ಶ್ರದ್ಧಾಂಜಲಿಯನ್ನ ಈ ಒಂದು V1 ಚಾನಲ್ನ ಕಾವ್ಯಧಾರೆ ಕಾರ್ಯಕ್ರಮದಲ್ಲಿ ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಕಾಲೇಜಿನ ಪ್ರಾಧ್ಯಾಪಕರು, ನಮ್ಮ ನಡುವಿನ ಪ್ರಗತಿಪರ ಚಿಂತಕರು, ಆ ಮೂಲಕ HKR ಅವರ ಒಡನಾಡಿಯೂ ಕೂಡ ಆಗಿ ಅನೇಕ ಹೋರಾಟಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ AB ರಾಮಚಂದ್ರಪ್ಪ ಅವರು ಕೂಡ HKR ಅವರಿಗೆ ನುಡಿನಮನವನ್ನು ಸಲ್ಲಿಸಿದ್ದಾರೆ. ಬನ್ನಿ ಅವರ ನುಡಿಗಳನ್ನು ಕೂಡ ಆಲಿಸೋಣ. ಸ್ನೇಹಿತರೆ, ನಿನ್ನೆ ಸಂಜೆ HKR ಅವರು ತೀರ್ಕೊಂಡ್ರು ಅನ್ನೋ ಸುದ್ದಿ ಕೇಳಿ ತುಂಬ ಆಘಾತ ಆಯಿತು. ಬಹುಶಃ ನಾನು ಅವರು ಒಂದು 15 ದಿವಸದ ಹಿಂದೆ ಒಮ್ಮೆ ಅವ್ರನ್ನ ಭೇಟಿ ಮಾಡಿದ್ದೆ. ನಂತರದ ಸಂದರ್ಭಕ್ಕೆ ಅವರ ಸಾವಿನ ಸುದ್ದಿಯನ್ನು ಕೇಳ್ತಾ ಇದ್ದೀನಿ. ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಇಡೀ ದಾವಣಗೆರೆ ಒಳಗೆ ಕಾರ್ಮಿಕ ಪರವಾಗಿ ನಿರಂತರ ಹೋರಾಡ್ಕೊಂಡು ಬಂದಂಥ ಹಿರಿಯ ಏಕೈಕ ಜೀವ ಅಂತಂದರೆ HKR ಅವರು. ಅವರ ಬದುಕಿನ ಉದ್ದಕ್ಕೂ ಕೂಡ ಸಾಮಾಜಿಕ ನ್ಯಾಯಪರವಾಗಿ ಹೋರಾಡ್ಕೊಂಡು ಬಂದಂಥವರು. ನಮಗೆ ಗೊತ್ತಿರೋ ಹಾಗೆ ಸ್ವತಃ HKR ಅವರು ಒಬ್ಬ ಕಾರ್ಮಿಕರು, ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವರು. ಕಾರ್ಮಿಕ ಚಳವಳಿಯ ಕಾರಣಕ್ಕಾಗಿಯೇ 13 ವರ್ಷ ಜೈಲಲ್ಲಿದ್ದು ಬಿಡುಗಡೆಯಾಗಿ ಬಂದಂಥವರು. ಕಾಮ್ರಾಡ್ ಪಂಪಾಪತಿ ಹೋದ ಮೇಲೆ ಅವರ ಚಿಂತನೆ ಮತ್ತು ಹೋರಾಟಗಳನ್ನು ನಿರಂತರವಾಗಿ ಈ ನೆಲದಲ್ಲಿ ಇವತ್ತಿನವರೆಗೂ ಕೂಡ ಜೀವಂತವಾಗಿ ಉಳಿಸಿದಂಥವರು ಅಂತಂದರೆ HKR ಅವರು. ನಮಗೆ ಗೊತ್ತಿದೆ, HKR ಅವರು ಒಂದೆರಡು ಪಿರಿಯಡು ನಗರಸಭೆ ಅಧ್ಯಕ್ಷರಾಗಿದ್ದರು. ರಾಜಕೀಯದ ರಹದಾರಿ ಗೊತ್ತಿತ್ತು. ಅವರು ಮನಸ್ಸು ಮಾಡಿದರೆ ದಾವಣಗೆರೆಯಲ್ಲಿ ಅವರು ಯಾವತ್ತೋ MLA ಆಗ್ಬೋದಿತ್ತು. ಅವರ ಕೆಂಪು ಶಾಲನ್ನು ಹೊದ್ದೆ ಬದುಕಿದಂಥವರು. ಅವರ ಹೆಗಲ ಮೇಲೆ ಕೆಂಪು ಶಾಲನ್ನು ತೆಗೆದಿರಿಸಿ ಬೇರೆ ಯಾವುದಾದ್ರೂ ಒಂದು ಲಾಂಛನವನ್ನು ತನ್ನದಾಗಿಸ್ಕೊಂಡಿದ್ದರೆ ಅಥವಾ ರಾಜಕೀಯ ವ್ಯವಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರೆ HKR ಅವರು ಈ ನಾಳಿನಲ್ಲಿ ಈ ದಾವಣಗೆರೆ ಒಳಗೆ MLA ಆಗ್ಬೋದಿತ್ತು. ಆದರೆ ಎಲ್ಲೂ ರಾಜಿ ಮಾಡಿಕೊಳ್ದೇ ತಾನು ನಂಬಿದ ಸಿದ್ಧಾಂತವನ್ನು, ತತ್ವವನ್ನು ಬದುಕಿನುದ್ದಕ್ಕೂ ಕಾಪಾಡ್ಕೊಂಡು ಬಂದಂಥ ಏಕೈಕ ವ್ಯಕ್ತಿ HKR ಅವರು. ಸದಾ ಕಾರ್ಮಿಕರ ಬಗ್ಗೆನೇ ಚಿಂತಿಸಿದಂಥ ವ್ಯಕ್ತಿಯವರು. ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಬಿಸಿ ಊಟದ ಕಾರ್ಮಿಕರಿರ್ಬೋದು, ಬೀಡಿ ಕಾರ್ಮಿಕರಿರ್ಬೋದು, ಕಟ್ಟಡ ಕಾರ್ಮಿಕರಿರ್ಬೋದು, KSRTC ಎಂಪ್ಲಾಯೀಸ್ ಇರ್ಬೋದು, ಹೀಗೆ ದಿನಗೂಲಿ ನೌಕರದಾರರಿರ್ಬೋದು, ಹೀಗೆ ನಿರಂತರವಾಗಿ ರಾಷ್ಟ್ರವ್ಯಾಪಿ ನಿರಂತರ ಕಾರ್ಮಿಕರ ಪರವಾಗಿ ಹೋರಾಡ್ಕೊಂಡು ಬಂದಂಥ ವ್ಯಕ್ತಿ ದಾವಣಗೆರೆಯವರು ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಅದು ಇಂಥ ವ್ಯಕ್ತಿ ನಿನ್ನೆ ತೀರಿ ಹೋದರು. ಬಹುಶಃ
ಇಡೀ ನಮ್ಮ ನಾಡಿಗೆ ತುಂಬಲಾರದ ನಷ್ಟ ಇದು. ದಾವಣಗೆರೆಗಂತೂ ಒಂದು ಸಾಂಸ್ಕೃತಿಕ ಒಂದು ನಷ್ಟ ಅಂತಂದರೆ ಅದೇನು ಅತಿಶಯೋಕ್ತಿ ಮಾತಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ಕಾರ್ಮಿಕರ ಪರವಾಗಿ ನಿರಂತರ ಹೋರಾಡ್ಕೊಂಡು ಬಂದಂಥ ಕಾರಣಕ್ಕಾಗೇ ನನ್ನಂಥ ಕಿರಿತಲೆಮಾರಿನ ವಿದ್ಯಾರ್ಥಿಗಳಿಗೆ ಅವರು ಹೆಚ್ಚು ಆಪ್ತರಾದರು. ನನಗಂತೂ HKR ಹೆಚ್ಚು ಪರಿಚಿತ ಆಗಿದ್ದು ಈ ಕಳೆದ 10 ವರ್ಷದಿಂದ ಈಚೆಗೆ. ಮೊದಲು ದೂರದಿಂದ ನೋಡ್ತಿದ್ದೆ, ಕೇಳ್ತಿದ್ದೆ ಅಷ್ಟೇ. ನಾನೇ ದಾವಣಗೆರೆ ಬಂದು ನೆಲೆಸಿದ ಮೇಲೆ ಅವರ ಚಟುವಟಿಕೆಯಲ್ಲಿ ನನ್ನನ್ನು ನಿರಂತರವಾಗಿ ತೋರಿಸ್ಕೊಂಡ್ರು. ಖಾಸಗಿ ಕೂತು ನನ್ನ ಜೊತೆಗೆ ಅವರ ಹೋರಾಟ ಬದುಕಿನ ಬಗ್ಗೆ ಆಪ್ತವಾಗಿ ಹೇಳಿಕೊಂಡ್ರು. ಅವರ ಆಲೋಚನೆಗಳು ಎಷ್ಟು ಗಂಭೀರವಾದಂಥ ಆಲೋಚನೆಗಳಿದ್ವು ಅಂತಂದರೆ, ಬಹುಶಃ ಸಾಹಿತ್ಯವನ್ನು ಓದ್ಕೊಂಡಂಥವರಾಗಲಿ, ಸಿದ್ಧಾಂತವನ್ನು ಓದ್ಕೊಂಡವರು ಕೂಡ ಅವರಷ್ಟು ಬದ್ಧವಾಗಿ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ವಿಚಾರಧಾರೆಯನ್ನು ತನ್ನದಾಗಿಸ್ಕೊಂಡಿದ್ರು. ಅವರು ಮಾತಾಡಲಿಕ್ಕೆ ಆರಂಭಿಸಿದರೆ ಪೆರಿಯಾರನ್ನು, ಲೋಹಿಯನ್ನು, ಅಂಬೇಡ್ಕರ್ ಅವರನ್ನು, ಮಾರ್ಕ್ಸನ್ನು, ಮಾರ್ಕ್ಸ್ವಾದಿ ಚಿಂತನೆ ಭಾರತದೊಳಗೆ ಏನಾಯಿತು, ಏನಾಗಿದೆ ಅನ್ನುವಂಥ 10 ವಿಚಾರಗಳನ್ನು ಏಕಕಾಲಕ್ಕೆ ಅತ್ಯಂತ ಅಧಿಕೃತವಾಗಿ ಮಾತಾಡುವ ಶಕ್ತಿಯನ್ನು ದಕ್ಕಿಸ್ಕೊಂಡಂಥ ವ್ಯಕ್ತಿ HKR ಅವರು. ಇಡೀ ಬದುಕನ್ನೇ ಚಳುವಳಿಗೆ ಮುಡುಪಾಗಿಟ್ಟಿರೋರು. ಸದಾ ಸಾಮಾಜಿಕ ನ್ಯಾಯಪರವಾದಂಥ ಹೋರಾಟಕ್ಕೆ ಧುಮುಕ್ತಾ ಇದ್ದರು. ಯಾರೇ ಕಾರ್ಮಿಕರು ಬೀದಿಗಿಳಿದರಂದರೆ ಅಲ್ಲಿ ಕೆಂಪು ಶಾಲಿನ ವ್ಯಕ್ತಿ ಮುಂದೆ ನಿಂತಿದ್ದರು. ನಮಗೆ ಯಾವುದೇ ಚಳುವಳಿ ಅಂತಂದರೆ ಬಿಳಿ ಅಂಗಿ ಪೈಜಾಮ ಹಾಕ್ಕೊಂಡಿರುವ ಕೆಂಪು ಶಾಲೆ ಹಾಕಿದ್ದು HKR ಕಂಡ್ರೆ ಅಂತಂತಂದರೆ ನಮ್ಮ ಒಳಗೂ ಕೂಡ ಒಂದು ಚೈತನ್ಯ ಹೋಗ್ತಿತ್ತು. HKR ಅನ್ನೋದೇ ಒಂದು ಶಕ್ತಿ. ಅಂಥ ವ್ಯಕ್ತಿ ಇವತ್ತನ್ನು ನಾವು ಕಳ್ಕೊಂಡಿದ್ದೀವಿ. ಬಹುಶಃ ಇನ್ನೊಬ್ಬ HKR ದಾವಣಗೆರೆಗೆ ಯಾವತ್ತೂ ಹುಟ್ಲಾರ ಅನ್ನೋದು ನಮ್ಗೆ ಗೊತ್ತಿದೆ. ನಮಗೆ ಒಂದು ಕಾಲಕ್ಕೆ ಕೆಂಪು ಸೇನವನ್ನು ಕಟ್ಟಿದಂಥವರು, 1000 ಜನ ಸ್ವಯಂ ಸೇವಕರು ದಾವಣಗೆರೆ ಒಳಗೆ ಇದ್ದರು. ಇಡೀ ದಾವಣಗೆರೆ ಒಂದು ಕಾಲಕ್ಕೆ ಕೆಂಪಾಗಿತ್ತು. ಅಂಥ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಕಟ್ಟಿ ಬೆಳೆಸಿದಂಥ HKR ಅವರು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಇತ್ತೀಚಿನ ಕೋಮುವಾದಿ ಧೋರಣೆಗಳು, ಇತ್ತೀಚಿನ ಮನೋಧರ್ಮಗಳು ಎಲ್ಲವನ್ನು ಕಂಡು ಅತ್ಯಂತ ಬೇಸಿದ್ರು ಅವರು. ಆದರೂ ಕೂಡ ತಮ್ಮ ಹೋರಾಟದ ದೃಢತೆಯನ್ನು ಮಾತ್ರ ಅವರೆಂದೂ ಕಳ್ಕೊಂಡಿರಲಿಲ್ಲ ಅನ್ನೋದನ್ನು ಗಮನಿಸಬೇಕು ನಾವು. ಕೆಲವರಿಗೆ ಚಳುವಳಿಗಾರರಿಗೆ ಒಂಥರದ ಗೀಳಿರುತ್ತೆ. ಜನ ಸೇರಿದ ಮೇಲೆ, ಹೆಚ್ಚು ಜನ ಸೇರಿದರೆ ಮುಂದೆ ಬಂದು ನಿಲ್ಲುವಂಥದ್ದನ್ನು. HKR ಅವರು ಹಾಗಲ್ಲ. ನಿಗದಿತ ಸಮಯಕ್ಕೆ ಮೊದಲೇ ಅವರೇ ಬಂದು ನಿಂತ್ಕೊತಿದ್ರು. 4 ಜನ ಇರಲಿ ಅವ್ರ ಜೊತೆಗೆ ಬಾವುಟ ಹಿಡ್ಕೊಂಡು ನಿಂತ್ಕೊತಿದ್ರು. ಅಂಥ ಹೋರಾಟದ ಧೋರಣೆ ಇದ್ದಂಥ ವ್ಯಕ್ತಿ HKR ಅವರು ಅನ್ನೋದನ್ನು ಗಮನಿಸಬೇಕು ನಾವು. ಅವ್ರ ಜೊತೆಗೆ ಮಾತಾಡೋದಂತಂದರೆ ಸುಮಾರು 50-60 ವರ್ಷದ ದಾವಣಗೆರೆಯ ಒಂದು ಚರಿತ್ರೆಯನ್ನು ಬಿಚ್ಚಿಡ್ತಾಯಿದ್ರು. ದುರಂತ ಅಂತಂದರೆ ನಾನು HKR ಅವ್ರ ಬಗ್ಗೆ ಒಂದಿಷ್ಟು ಬರೀಬೇಕು ಅಂತ ಅಂದ್ಕೊಂಡಿದ್ದೆ. ಅದು ನನ್ನ ಬೇಜವಾಬ್ದಾರಿನೋ ಅಥವಾ ಸಮಯದ ಒತ್ತಡವೋ ಅದು ಸಾಧ್ಯ ಆಗಲಿಲ್ಲ. ಆದರೆ ನಾನು ಮಾತಾಡಿದ ಮಾತುಗಳು, ಅವ್ರು ಹೇಳಿದಂಥ ವಿಚಾರಗಳು ನನ್ನೊಳಗೆ ಇದ್ದಾವೆ. ಎಂದಾದರೂ ಅದನ್ನು ಬರಹ ರೂಪಕ್ಕೆ ಇಳಿಸ್ಬೇಕನ್ನೋ ಒಂದು ಸದಾಭಿಲಾಷೆ ನಂದಿದೆ. ಭಾಳ ಮುಖ್ಯವಾಗಿ HKR ಅವರು ಭಾಳ ದೊಡ್ಡ ರಾಜಕೀಯ ಲೀಡರ್ ಆಗ್ಬೋದಿತ್ತು. ಹಾಗೆ ನೋಡ್ರೆ ಅವರು MLA ಆಗ್ಬೋದಿತ್ತು. ಆದರೆ ಎಲ್ಲೂ ರಾಜಕೀಯ ವ್ಯವಸ್ಥೆ ಜೊತೆಗೆ ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿಲ್ಲ. ಬದ್ಧತೆಯಲ್ಲೇ ಬದುಕಿದರು. ಅದೇ ಅವರ ಶಕ್ತಿ. ನಮ್ಮಂಥರಿಗೆ ಇವತ್ತು ಒಂದು ಆದರ್ಶವಾಗಿ ಉಳಿಲಿಕ್ಕೆ ಅದೇ ಕಾರಣ ಅನ್ನೋದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು. HKR ಅವರ ಕೆಲವೇ ಒಡನಾಡಿಗಳು ಈ ಊರಲ್ಲಿ ಇದ್ದಾರೆ. ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರ ಮುನ್ನೆಲೆಗೆ ಬಾರದೇ ಇರ್ಬೋದು. ತುಂಬ ಸೈದ್ಧಾಂತಿಕವಾಗಿ ಬದುಕಿದಂಥ ಅನೇಕ ಗೆಳೆಯರು ಇನ್ನೂ ಕೂಡ ದಾವಣಗೆರೆ ಒಳಗೆ ಇದ್ದಾರೆ ಅನ್ನೋದನ್ನು ನನಗೆ ಈ ಸಂದರ್ಭಕ್ಕೆ ನೆನೆಸ್ಕೋಬೇಕು ಅಂತ ಅನಿಸುತ್ತೆ. ಕಮ್ಯುನಿಸ್ಟ್ ತತ್ವವನ್ನು ಅವರು ಕೇವಲ ತತ್ವವಾಗಿ ಓದ್ಕೊಳ್ಳಲಿಲ್ಲ, ಅದನ್ನು ಬದುಕಾಕ್ಸ್ಕೊಂಡ್ರು, ಬದುಕಿನ ರಹದಾರಿ ಹಾಕ್ಸ್ಕೊಂಡ್ರು. ಅಂತೆಯೇ ಬದುಕಿದರು, ಅಂತೆಯೇ ಬಾಳಿದರು. HKR ಅವರು ಅಧಿಕಾರವನ್ನು, ಸಂಪತ್ತನ್ನು ಎಲ್ಲೂ ಬೆನ್ನತ್ತಿ ಹೋಗಲಿಲ್ಲ. ಈ ನಾಡಿಗೆ ಬಹಳ ದೊಡ್ಡ
ಕೊಡುಗೆಯನ್ನು ನೀಡಿದ್ದಾರೆ. ಅವರು ಹೆಚ್ಚೇನು ಓದ್ಕೊಂಡಿರಲಿಲ್ಲ, ಆದರೂ ಕೂಡ ಹಿಂದಿಯನ್ನು ಬಹಳ ಚೆನ್ನಾಗಿ ಮಾತಾಡುವ ಶಕ್ತಿ ಅವರಿಗಿತ್ತು. ಹಾಗಾಗಿನೇ ನಾವು ಯಾವಾಗಲಾದ್ರು ಫೋನ್ ಮಾಡಿದ್ರೆ ಎಲ್ಲಿದ್ದೀರ ಅಂತಂದರೆ ವೆಸ್ಟ್ ಬೆಂಗಾಲ್ ಕೇರಳ ಇದ್ದೀನಿ ಅಂತ ಹೇಳ್ತಿದ್ರು. ಇಡೀ ದೇಶದ ತುಂಬ ಕಾರ್ಮಿಕರ ಪರವಾಗಿ ನಿರಂತರ ಓಡಾಡಿಕೊಂಡು ಹೋರಾಡಿದಂಥ ಹಿರಿಯ ಜೀವ ಇವತ್ತು ನಮ್ಮ ನಡುವೆ ಇಲ್ಲ ಅನ್ನೋದೇ ಒಂದು ಆತಂಕದ ಒಂದು ಕ್ಷಣ. ಅವರ ಸಾವನ್ನು ಹೇಗೆ ಸ್ವೀಕರಿಸ್ಬೇಕನ್ನೋದೇ ನಮಗೆ ಅರ್ಥ ಆಗಲಿಲ್ಲ. ಅವರಿಂದ ಬಹಳ ಕಲಿಯಿದಿತ್ತು. ನಾವೇನು ಕೂಡ ನಮ್ಮ ಬದುಕನ್ನು ಕಟ್ಕೊಳ್ಳುವ, ನಮ್ಮ ಬದುಕನ್ನು ಇನ್ನೂ ಕೂಡ ಸೈದ್ಧಾಂತಿಕರಿಸ್ಕೊಳ್ಳುವ ಅಥವಾ ನಮ್ಮ ಬದುಕನ್ನು ಇನ್ನೂ ಸಮಾಜಮುಖಿ ಮಾಡಿಕೊಡ್ಲಿಕ್ಕೆ ನಮಗೆ HKR ನಮ್ಮ ನಡುವೆ ಬದುಕಿರಬೇಕಾಗಿತ್ತು. ದುರಂತ HKR ಅವರು ಇವತ್ತು ನಮ್ಮ ನಡುವೆ ಇಲ್ಲ. ಅವರಿಗೆ ಏನು ಹೇಳಬೇಕು, ಯಾವ ಮಾತಿನಲ್ಲಿ ಮಾತಾಡಬೇಕನ್ನೋದೇ ಅರ್ಥ ಆಗ್ತಿಲ್ಲ. ನಾನು ನಿನ್ನೆ ಅವ್ರು ತೀರ್ಕೊಂಡಾಗ ಬರಗೂರು ರಾಮಚಂದ್ರಪ್ಪನವರಿಗೆ ಒಂದು ಮೆಸೇಜ್ ಹಾಕಿದೆ, ಸರ್ HK ಅವರು ಹೋಗ್ಬಿಟ್ರು ಸರ್ ಅಂತ ಹೇಳಿ. ತಿಳಿತು ರಾಮಚಂದ್ರಪ್ಪ, ಏನು ಮಾತಾಡಲಿ, ಮೌನವೇ ಮಾತು ಅಂತ ಹೇಳಿ ಒಂದು ಮೆಸೇಜ್ ಹಾಕಿದರು. ಬಹುಶಃ ರಾಮಚಂದ್ರಪ್ಪಗೆ ಅನಿಸಿದಂಥ ಮನಸ್ಥಿತಿನೇ ನನ್ನೊಳಗೂ ಅದು ಕಾಡ್ತಿದೆ. HKR ಅವ್ರಿಗೆ ಯಾವ ಬಗೆಯ ನಮನಗಳನ್ನು ಹೇಳಬೇಕು, ಅವರನ್ನು ಹೇಗೆ ಆ ಸಾವನ್ನು ನಾವು ಸ್ವೀಕರಿಸ್ಬೇಕು ಅನ್ನೋದೇ ನನಗಿನ್ನೂ ಕೂಡ ಅರ್ಥ ಆಗ್ತಿಲ್ಲ. ಬಹುಶಃ HKR ಅವರು ಇವತ್ತು ನಮ್ಮ ನಡುವೆ ಇಲ್ಲ. ಅವರ ಅಭಿಮಾನಿಗಳು, ಅವರ ಸಮಕಾಲೀನರು, ಅವರ ಶಿಷ್ಯರು, ಬಹಳ ದೊಡ್ಡ ಕಾರ್ಮಿಕ ವರ್ಗ, ಅವರನ್ನು ಪ್ರೀತಿಸುವಂಥ ದೊಡ್ಡ ವರ್ಗ ಇದೆ. HKR ಅವರ ಹೋರಾಟವನ್ನು, ಬದ್ಧತೆಯನ್ನು, ಚಿಂತನೆಗಳನ್ನು ನಾವುಗಳು ಅದನ್ನು ನಿರಂತರವಾಗಿ ಉಳಿಸ್ಕೊಳ್ಳೋದ್ರ ಮುಖೇನ ಅವರಿಗೆ ನಾವು ಒಂದು ಗೌರವವನ್ನು ಸೂಚಿಸ್ಬೋದು ಅಥವಾ HKR ಅವರನ್ನ ನಮ್ಮ ನಡುವೆ ಮತ್ತೆ ಜೀವಂತೀಕರಿಸ್ಕೋಬೋದು ಅಂತ ಹೇಳ್ತಾ ನಾನೆರಡು ಸಂತಾಪದ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವೀಕರಿಸೋ ಶೋಷಿತರ ಚೇತನವೇ, ಸ್ವೀಕರಿಸೋ ಸ್ವೀಕರಿಸೋ ಬಂಧುಗಳೇ, ಇವತ್ತುವರೆ ದುಡಿಯುವ ಮಹಿಳೆಯರ ಬಗ್ಗೆ ಇರ್ಬೋದು, ದುಡಿಯುವ ಪುರುಷ ಕಾರ್ಮಿಕರ ಬಗ್ಗೆ ಇರ್ಬೋದು, ಹಲವಾರು ಹೋರಾಟಗಳ ಜೊತೆ ಇವತ್ತು ದಾವಣಗೆರೆಯಲ್ಲಿ ಕೊಳಚೆ ನಿವಾಸಿಗಳ ಪರಿಸ್ಥಿತಿ ಇರ್ಬೋದು, ಫುಟ್ಪಾತ್ ವ್ಯಾಪಾರಸ್ಥರಿರ್ಬೋದು, ಹೀಗೆ ಹಲವಾರು ಸಂಘಟನೆಗಳ ಮುಖಾಂತರ ಇನ್ನು ದೇಶಕ್ಕೆ ಮಾರಕವಾದಂಥ ಉದಾರೀಕರಣ, ಖಾಸೀಕರಣ ಏನು ಮಾಡುವ ಸಂದರ್ಭದಲ್ಲಿ ಅವರು ಹೋರಾಟ ಮುಂಚೂಣಿಯಲ್ಲಿ ಯಾವತ್ತಿಗೆ ಇರ್ತಿದ್ರು. ಅವರ ಭಾಷಣ ಕೇಳಲಿಕ್ಕೆ, ಅವರ ವಿಚಾರ ಕೇಳಲಿಕ್ಕೆ ನಮ್ಮಂತೆ ಯುವಕರಿಗೆ ಸ್ಫೂರ್ತಿಯಾಗದು. ಬನ್ನಿ ಇನ್ನೊಂದು ಜಾಗತೀಕರಣದ ಹಾಡಿನೊಂದಿಗೆ ಮುಂದುವರಿ. ದೇಶ ದಿವಾಳಿ ಮಾಡ್ಯಾರೋ ಈ ಸರ್ಕಾರದವರು, ಭಾರತ ಒತ್ತೆ ಇಟ್ಟರು. ದೇಶ ದಿವಾಳಿ ಮಾಡ್ಯಾರೋ ಈ ಸರ್ಕಾರದವರು, ಭಾರತ ಒತ್ತೆ ಇಟ್ಟರು. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ಯಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ಯಾರೋ. ಆರ್ಥಿಕ ನೀತಿಯ ರೂಪಿಸಿಕೊಂಡು ನಮ್ಮ ದೇಶ ಮಾಡ್ಯಾರೋ. ದೇಶ ದಿವಾಳಿ ಮಾಡ್ಯಾರೋ ಈ ಸರ್ಕಾರದವರು, ಭಾರತ ಒತ್ತೆ ಇಟ್ಟರು. ಸರ್ಕಾರದ ಕೆಲಸ ದೇವರ ಕೆಲಸದ ವಿಧಾನಸೌಧ ಮೇಲೆ ಬರೆದಾರೋ. ಸರ್ಕಾರದ ಕೆಲಸ ದೇವರ ಕೆಲಸದ ಪಾರ್ಲಿಮೆಂಟ್ ಮೇಲೆ ಬರೆದಾರೋ. ಇವರು ಮಾಡೋದೆಲ್ಲ ಭ್ರಷ್ಟಾಚಾರ, ಚಾಕು ಚೋರಿ ದರ್ಬಾರು. ದೇಶ ದಿವಾಳಿ ಮಾಡ್ಯಾರೋ ಈ ಸರ್ಕಾರದವರು, ಭಾರತ ಒತ್ತೆ ಇಟ್ಟರು. ರಾಮ ರಾಜ್ಯ ಅಂತಾರೋ, ರಾವಣ ಕೆಲಸ ನಡೆಸ್ಯಾರೋ. ರಾಮ ರಾಜ್ಯ ಅಂತಾರೋ, ರಾವಣ ಕೆಲಸ ನಡೆಸ್ಯಾರೋ.
ಮನೆ ಅಂತಾರೋ, ನೈಸಾಗ್ಯ ಪ್ರಸಾದ ತಿಂತಾರೋ, ನೆಲ ಜಲ ರೋಟಿ ಮಾಡ್ಯಾರೋ, ನಮ್ಮ ದೇಶದ ಗಣಿಗಳ ಮಾರ್ಯಾರೋ, ಕೋಟಿ ಕೋಟಿ ಲಂಚ ತಿಂದು ಸಾಚಾರಂತೆ ಮಿಡಿತಾರೋ, ದೇಶ ದಿವಾಳಿ ಮಾಡ್ಯಾರೋ, ಈ ಸರ್ಕಾರದವರು ಭಾರತ ಒತ್ತೆ ಇಟ್ಟಾರೋ, ವಿದೇಶಿ ಸಾಲ ತರುತ್ತಾರೋ, ರೈತರ ಉದ್ಧಾರ ಅಂತಾರೋ, ವಿದೇಶಿ ಸಾಲ ತರುತ್ತಾರೋ, ನಮ್ಮ ಬಡವರ ಉದ್ಧಾರ ಅಂತಾರೋ, ದೇಶದ ತುಂಬ ಹಗರಣ ನಡೆಸಿ, ದೇಶದ ತುಂಬ ಹಗರಣ ನಡೆಸಿ ರಾಜರಂತೆ ಮಿಡಿತಾರೋ, ದೇಶ ದಿವಾಳಿ ಮಾಡ್ಯಾರೋ, ಈ ಸರ್ಕಾರದವರು ಭಾರತ ಒತ್ತೆ ಇಟ್ಟಾರೋ, ಹಿಂದೂ ಮುಸ್ಲಿಂ ಅಂತಾರೋ, ಜಾತಿ ಗೆಲುವಿಯ ಎಬ್ಸ್ಯಾರೋ, ದೇವರ ಧರ್ಮ ಅಂತಾರೋ, ಓಟಿನ ರಾಜಕೀಯ ಮಾಡ್ಯಾರೋ, ಭಾಷಾ ಪ್ರದೇಶ ಅಂತಾರೋ, ಐಕ್ಯತೆಯನ್ನೇ ಹೊಡಿತಾರೋ, ಮಾನವೀಯತೆಯ ಮರೆತು ಇವರು ಭೂತದ ಅವತಾರ ತಾಳ್ಯಾರೋ, ದೇಶ ದಿವಾಳಿ ಮಾಡ್ಯಾರೋ, ಈ ಸರ್ಕಾರದವರು ಭಾರತ ಒತ್ತೆ ಇಟ್ಟಾರೋ, ಕಳ್ಳರು ದೇಶ ದಿವಾಳಿ ಮಾಡ್ಯಾರೋ, ಈ ಸರ್ಕಾರದವರು ಭಾರತ ಒತ್ತೆ ಇಟ್ಟಾರೋ. HKR ಅವರ ಸೈದ್ಧಾಂತಿಕ ನಿಲುವಿನ ಹೋರಾಟವನ್ನು ಬಹುವಾಗಿ ಮೆಚ್ಚಿಕೊಳ್ಳುವಂತಹ ನಮ್ಮ ನಡುವಿನ ಹಿರಿಯ ಪತ್ರಕರ್ತರು ಮತ್ತು ಸಾಹಿತಿಗಳು ಕೂಡ ಆಗಿರುವಂತಹ ಶ್ರೀಯುತ BN ಮಲ್ಲೇಶ್ ಅವರು ಕೂಡ HKR ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಬನ್ನಿ ಅವರ ನುಡಿನಮನದ ಸಂದೇಶವನ್ನು ಕೂಡ ಆಲಿಸೋಣ. ನಮಸ್ಕಾರ. ಕಾಮ್ರೇಡ್ HK ರಾಮಚಂದ್ರಪ್ಪನವರು ನಿಧನ ಹೊಂದಿದರು ಅನ್ನೋ ಸುದ್ದಿ ನನ್ನ ಕಿವಿ ಬಿದ್ದ ತಕ್ಷಣವೇ ನಿಜಕ್ಕೂ ನನಗೆ ದಿಗ್ಭ್ರಾಂತಿ ಆಯಿತು. ಮೊನ್ನೆ ಕೂಡ ಕಳೆದ ಒಂದು ವಾರದ ಹಿಂದೆ ಕೂಡ ನನ್ನ ಜೊತೆಗೆ ಅವರು ಮಾತಾಡಿದರು. ಹೋದ ತಿಂಗಳು ನನ್ನ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದು ಶುಭವನ್ನು ಹಾರೈಸಿ ಹೋಗಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ನನಗೆ ತುಂಬ ಶಾಕ್ ಆಯಿತು, ಮನಸ್ಸಿಗೆ ಭಾಳಷ್ಟು ಬೇಜಾರಾಯಿತು. ಏಕೆಂತ ಹೇಳಿದರೆ ಎಲ್ರಿಗಿಂತ ಅತ್ಯಂತ ಹೆಚ್ಚು ಆರೋಗ್ಯವನ್ನು ಅವರು ಕಾಪಾಡ್ಕೊಂಡು ಬಂದಿದ್ದರು, ತುಂಬ ಗಟ್ಟಿಮುಟ್ಟಾಗಿದ್ದರು. ಕೆಲವೊಂದು ವರ್ಷದ ಹಿಂದಷ್ಟೇ ಕಾಣುತ್ತೆ ಅವರು ಸ್ಕೂಟ್ರ್ ಕೂಡ ಓಡಿಸ್ತಾ ಇದ್ದರು. ಇತ್ತೀಚೆಗೆ ಅವರು ಕಾರ್ ತೊಗೊಂಡಿದ್ರು. ನಾನು ಮೊನ್ನೆ ಕೂಡ ಅವ್ರಿಗೆ ಹೇಳಿದ್ದೆ, ಸರ್ ಕಾರ್ ನೀವೇ ಡ್ರೈವ್ ಮಾಡಬೇಡಿ, ಒಬ್ಬ ಡ್ರೈವರ್ ಇಟ್ಕೊಳ್ಳಿ ಅಂತ ಹೇಳಿ ಅಂತ. ಆಯಿತು ಕಾಮ್ರೇಡ್ ಅಂತ ಹೇಳಿ ಒಬ್ಬ ಡ್ರೈವರ್ ಕೂಡ ಅವ್ರು ನೇಮಕ ಮಾಡ್ಕೊಂಡಿದ್ರು. ನನಗೆ ಯಾವಾಗಲೇ ಅವರು ನನಗೆ ಫೋನ್ ಮಾಡಲಿ ಕಾಮ್ರೇಡ್ ಅಂತಲೇ ಅವರು ನನ್ನನ್ನು ಕರಿತಾ ಇದ್ದರು. ಏಕೆಂತ ಹೇಳಿದರೆ ನನ್ನ ಅವರ ಸಂಬಂಧ ಇವತ್ತು ನಿನ್ನೆ ಮೊನ್ನೆದಲ್ಲ. ನಾನು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಿಂದ ಕೂಡ ನನ್ನ ಜೊತೆಗೆ ಅವ್ರ ಸಂಪರ್ಕ ಇತ್ತು. ನಾನು AISFನ ಸಂಘಟನೆಯಲ್ಲಿ ಇದ್ದಾಗಿದ್ದೂ ಕೂಡ ಅವರು ನನಗೆ ಗೈಡ್ ಮಾಡ್ತಾಯಿದ್ರು. ಯಾವತ್ತೂ ಕೂಡ ಪ್ರೀತಿಯಿಂದ ಹೆಗಲ ಕೈ ಹಾಕ್ಬಿಟ್ಟು ಅದು ಹೀಗಲ್ಲ ಹೀಗಲ್ಲ ಹೀಗೆ ಅಂತ ಹೇಳ್ಕೊತಾ ಬರ್ತಾಯಿದ್ರು. ಚಿಕ್ಕ ಹುಡುಗ ಆಗಿದ್ದರೂ ಕೂಡ ಅವರು ಅಂಥ ದೊಡ್ಡ ವ್ಯಕ್ತಿತ್ವ ಆಗಿದ್ದರೂ ಕೂಡ ಸಂಘಟನೆ ವಿಚಾರದಲ್ಲಿ ಅಥವಾ ಪತ್ರಿಕೆ ವಿಚಾರದಲ್ಲಿ ಭಾಳಷ್ಟು ನನಗೆ ಮಾಹಿತಿಯನ್ನು ಕೊಡ್ತಾಯಿದ್ರು, ಬುದ್ಧಿ ಹೇಳ್ತಾಯಿದ್ರು. ಅಂಥ ಒಬ್ಬ ಹಿರಿಯ ಧುರೀಣ ಕಮ್ಯುನಿಸ್ಟ್ ಪಾರ್ಟಿಯ ಎರಡನೇ ಅಂತರ ನಾಯಕ ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ಪಂಪಾಪತಿಯವರ ನಂತರ ಯಾರು ದಿಕ್ಕು ಕಮ್ಯುನಿಸ್ಟ್ ಪಾರ್ಟಿಗೆ ದಾವಣಗೆರೆಯಲ್ಲಿ ಅಂತ ಹೇಳಿದರೆ ಅದು HKR ಅಂತ ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಪಂಪಾಪತಿಯವರು ಹೋದ ನಂತರ ಕಮ್ಯುನಿಸ್ಟ್ ಪಾರ್ಟಿಯ ಕಚೇರಿಯನ್ನು ನಿಜಕ್ಕೂ ಸಮರ್ಥವಾಗಿ ಬಳಸ್ಕೊಂಡ್ರು. ಕಾರ್ಮಿಕ ಸಂಘಟನೆಗಳೆಲ್ಲ ದಾವಣಗೆರೆಯಲ್ಲಿ ಸ್ಥಗಿತಗೊಂಡಾಗ, ಮಿಲ್లుಗಳು ಮುಚ್ಚಿ ಹೋದಾಗ, ಮತ್ತು ಇನ್ನೇನಕ್ಕಿದೆ ಕಮ್ಯುನಿಸ್ಟ್ ಪಾರ್ಟಿ ಅಂತ ಒಂದು ಪ್ರಶ್ನೆ ಮಾಡುವಂಥವ್ರು ಇದ್ದಾಗ ಕೂಡ ಅವರು ದಾವಣಗೆರೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಯನ್ನು ಕಟ್ಟಿದರು, ಬಿಸಿಯೂಟ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿದರು, ಕಟ್ಟಡ ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿದರು. ಈಗ ಒಂದೇ ಎರಡೇ ಅವರ ಸಂಘಟನಾ ಶಕ್ತಿಗೆ, ಅವರ ಚತುರತೆಗೆ, ಅವರ ಶಕ್ತಿಗೆ ನಿಜಕ್ಕೂ ನಾವು ತಲೆ ಬಾಗಲೇಬೇಕು. ಕಮ್ಯುನಿಸ್ಟ್ ಪಾರ್ಟಿ ಈ ಹಿಂದೆ ಇದ್ದಾಗ ದಾವಣಗೆರೆಯಲ್ಲಿ ಅವರು ಕಟ್ಟಿದಂಥ ಅವ್ರ ಜೊತೆಗೆ ಪಂಪಾಪತಿಯವರು ಮುಖಂಡರಾಗಿದ್ದರೂ ಕೂಡ ಸಂಘಟನೆಯನ್ನು ತೊಡಗಿಕೊತಿದ್ದು ಎಲ್ಲರೂ HKR ಅವರು, MG ತಿಪ್ಪೇಸ್ವಾಮಿ ಅವರು, TV ಶಂಕರ್ ಅವರು, ಜಯರಾಮ್ ನಾಯ್ಡು, R ಹನುಮಂತಪ್ಪ, ಹೀಗೆ ಭಾಳಷ್ಟು ಜನ ಇದ್ದರು. ಆವಾಗ ಫುಟ್ಪಾತ್ ನೌಕರರ ಸಂಘ, ಸುಣ್ಣ ಬಣ್ಣ ಬಳಿಯವರ ಸಂಘ, ಆಟೋ ಚಾಲಕರ ಸಂಘ, ಅಡುಗೆ ಮಾಡುವವರ ಸಂಘ, ಹೀಗೆ ಒಂದಲ್ಲ ಅಸಂಘಟಿತ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಅವರಿಗೆ ಸಿಕ್ಕಬೇಕಾದಂತಹ ನ್ಯಾಯಬದ್ಧ ಬೇಡಿಕೆಗಳನ್ನು, ಸವಲತ್ತುಗಳನ್ನು ಕೊಡಿಸಲಿಕ್ಕೆ ಅವರು ಭಾಳಷ್ಟು ಹೋರಾಟ ಮಾಡ್ತಾಯಿದ್ರು. ಇತ್ತೀಚೆಗೆ ಅವೆಲ್ಲವೂ ಕೂಡ
ಒಂದೊಂದು ದಿಕ್ಕನ್ನು ಕಂಡುಕೊಂಡಿದ್ದಾವೆ. ಆದರೆ ನಿಜಕ್ಕೂ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದಿಷ್ಟು ಒಳ್ಳೆಯ ಸಂಬಳ ಇವತ್ತು ಸಿಗ್ತಾ ಇದೆ ಅಂತ ಕೇಳಿದರೆ ಅದಕ್ಕೆ ಎಚ್ ಕೆ ರಾಜೇಂದ್ರಪ್ಪರು ಮೂಲ ಕಾರಣ. ಅವರ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಅವರು ಬೆಳೆಸಿದರು, ಕಟ್ಟಿದರು, ಓಡಾಡಿದರು, ಹೋರಾಟಗಳನ್ನು ಮಾಡಿದರು. ಹೀಗಾಗಿ ಲಕ್ಷಾಂತರ ಜನ ಅಂಗನವಾಡಿ ಕಾರ್ಯಕರ್ತರು ಅವತ್ತು ಅವರು ಸತ್ತಾಗ ಅವರು ಕಣ್ಣೀರು ಹಾಕಿದ್ದು ನೋಡಿದರೆ ಖಂಡಿತ ನಿಜಕ್ಕೂ ಅವರು ಪಟ್ಟಂಥ ಹೋರಾಟ ಹೇಗಿತ್ತು ಅಂತ ಎಲ್ರಿಗೂ ಅರ್ಥ ಆಗ್ತದೆ. ಹಾಗೆಯೇ ಬಿಸಿಯೂಟ ಕಾರ್ಮಿಕರು, ಅವರಿಗೂ ಕೂಡ ಒಂದು ಒಳ್ಳೆಯ ನೆಲೆಯನ್ನು ಕೊಡಬೇಕು ಅಂತ ಹೇಳಿ ಭಾಳಷ್ಟು ಅದನ್ನು ಕಲ್ಪಿಸಿಕೊಡಲಿಕ್ಕೆ ಹೋರಾಟವನ್ನು ಮಾಡ್ತಾಯಿದ್ರು. ಇವತ್ತಿಗೂ ಕೂಡ ದಣಿವರಿಯದ ರೀತಿಯಲ್ಲಿ ಅವರು ಕಾರ್ಮಿಕ ಸಂಘಟನೆಗಳಲ್ಲಿ ತೊಡ್ಕೊಂಡಿದ್ದರು. ಅವ್ರು ಯಾವತ್ತೂ ಈ ರೀತಿಯ ಒಂದು ಕಾಯಿಲೆ ಬರುತ್ತೆ ಅಂತ ನಾವು ಯಾರಿಗೂ ಅಂದ್ಕೊಂಡಿದ್ದಿಲ್ಲ. ಅದು ಇಂಥ ಸಣ್ಣ ಕಾಯಿಲೆಗೆಲ್ಲ ಅವ್ರು ಬಗ್ಗುವಂಥವ್ರಲ್ಲ ಅಂತ ನನಗೆ ಗೊತ್ತಿತ್ತು. ಆದರೂ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ಟು ಅವರು ಆಸ್ಪತ್ರೆ ಸೇರಿಕೊಳ್ಳೋ ಒಂದು ಮಟ್ಟಕ್ಕೆ ಬಂದಿದ್ದು ನಮಗೆಲ್ಲ ನಿಜಕ್ಕೂ ಭಾಳಷ್ಟು ಆತಂಕವನ್ನು ತಂತು. ದಾವಣಗೆರೆಯ ಕಮ್ಯುನಿಸ್ಟ್ ಪಕ್ಷದ ಕೊನೆಯ ಕೊಂಡಿ ಅಂತ ನಾವೇನು ಕರಿಬೋದು, ಇನ್ನು ಯಾರಪ್ಪ ದಿಕ್ಕು ಕಮ್ಯುನಿಸ್ಟ್ ಪಾರ್ಟಿಗೆ ದಾವಣಗೆರೆಯಲ್ಲಿ ಅನ್ನೋವಂತಹ ಒಂದು ಶೂನ್ಯ ನಮಗೆಲ್ಲ ಆವರಿಸಿಕೊಂಡಿದೆ. ನಮಗಷ್ಟೇ ಅಲ್ಲ, ಇನ್ನು ಮುಂದೆ ಚಳುವಳಿಗಳಿಗೂ ಕೂಡ, ಹೋರಾಟಗಳಿಗೂ ಕೂಡ ಒಂದು ಒಳ್ಳೆಯ ಶಕ್ತಿಯಾಗಿದ್ದರು ಅವರು. ಇನ್ನು ಮುಂದೆ ಅದಕ್ಕೂ ಕೂಡ ಒಂದು ದೊಡ್ಡ ಶೂನ್ಯ ಕವಿದುಕೊಂಡಿದೆ ಅಂತ ನಮಗೆ ಅನ್ನಿಸ್ತದೆ. ಆಮೇಲೆ ಎಚ್ ಕೆ ಆರ್ ಅವರು ಎಲ್ಲೇ ಇರಲಿ, ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರು ಬಿಟ್ಟು ಹೋದಂತಹ ಆ ಸಂಘಟನಾ ಚತುರತೆ, ಆ ಸಂಘಟನಾ ಸಾಮರ್ಥ್ಯವನ್ನು ಉಳಿದಂತಹ ಅವರ ಒಡನಾಡಿಗಳು ಅದನ್ನು ಮುಂದುವರಿಸ್ಕೊಂಡು ಹೋಗಲಿ. ಅಸಂಘಟಿತ ಕಾರ್ಮಿಕರು, ಶೋಷಿತರು, ಬಡವರು, ನೊಂದಂಥವರು ಮತ್ತು ಕೊಳೆಗೇರಿಯವರನ್ನು ಸಂಘಟನೆ ಮಾಡುವಲ್ಲಿ, ಅವರಿಗೆ ನ್ಯಾಯವನ್ನು ಕೊಡಿಸುವಂಥಲ್ಲಿ ಅವರ ಒಡನಾಡಿಗಳು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಮುನ್ನಡೀಲಿ ಅಂತ ಹೇಳಿ, ಅವರ ಸ್ಮರಣೆಯಲ್ಲಿ, ಅವರ ನೆನಪಲ್ಲಿ ನಾವು ಈ ಸಂಘಟನೆಯನ್ನು ಕಟ್ಟೋಣ, ಬೆಳೆಸೋಣ ಅಂತ ಹೇಳಿ ನಾನು ಹೇಳ್ತಾ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೇನೆ. ಕರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ದಾವಣಗೆರೆ ವಿಶ್ವವಿದ್ಯಾಲಯದ ಕನ್ನಡ ಪ್ರೊಫೆಸರ್ ಮತ್ತು ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಎಚ್ ವಿಶ್ವನಾಥ್ ಅವರು ಎಚ್ ಕೆ ಆರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಅವರ ನುಡಿನಮನವನ್ನು ಆಲಿಸೋಣ. ಕಾಮ್ರೇಡ್ ಎಚ್ ಕೆ ರಾಮಚಂದ್ರಪ್ಪರ ನಿಧನದ ಸುದ್ದಿ ಕೇಳಿದ ತಕ್ಷಣ ನನಗೆ ದಿಗ್ಭ್ರಾಂತಿ ಮತ್ತು ಆಘಾತ ಕೂಡ ಆಯಿತು. ಕಾರಣ ಇಷ್ಟೇ, ದಾವಣಗೆರೆ ಜಿಲ್ಲೆ ಕಾರ್ಮಿಕರ ಕರ್ಮಭೂಮಿ. ಈ ಕರ್ಮಭೂಮಿನಲ್ಲಿ ಎಚ್ ಕೆ ರಾಮಚಂದ್ರಪ್ಪನವರ ಕಾರ್ಮಿಕರ ಕೃಷಿ ನಿರಂತರವಾಗಿ ಸುಮಾರು 5 ದಶಕಗಳ ಕಾಲ ನಡೆದಿದೆ. ನಾನು ವಿದ್ಯಾರ್ಥಿ ದಶೆಯಿಂದನೂ ಕೂಡ ಎಚ್ ಕೆ ರಾಮಚಂದ್ರಪ್ಪನವರನ್ನು ಭಾಳ ಚೆನ್ನಾಗಿ ಬಲ್ಲೆ. ಯಾಕೆ ಅಂತ ಹೇಳಿದರೆ, ನಮ್ಮ ಸೋದರ ಆಗಿರ್ತಕ್ಕಂಥ ಎಚ್ ಆಂಜನೇಯ ಮಾಜಿ ಸಮಾಜ ಕಲ್ಯಾಣ ಸಚಿವರ ಒಡನಾಡಿಗಳಾಗಿ ಅವರು ಕೂಡ 1983ರಲ್ಲಿ ಅವರು ನಗರಸಭೆ ಸದಸ್ಯರಾಗಿ ಆಯ್ಕೆಗೊಳ್ತಾರೆ. ಆ ಸಂದರ್ಭದ ಕಾಲಘಟ್ಟದಲ್ಲಿ ನಾನು ದಾರಮ್ಮ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ NSU ಅಂತಕ್ಕಂಥ ಸಂಘಟನೆಯಲ್ಲಿ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನನಗೆ ತೋರಿಸಿರ್ತಕ್ಕಂಥ ಅಭೂತಪೂರ್ವವಾದ ಪ್ರೀತಿ, ವಿಶ್ವಾಸವನ್ನು ಇವತ್ತು ನಾನು ಮನತುಂಬಿ ನೆನೀತೀನಿ. ಅದು ಒಂದು ನನ್ನ ಮನೋಧರ್ಮ ಅಂತ ಕೂಡ ನಾನು ಅದನ್ನು ಭಾವಿಸಿದ್ದೇನೆ. ಆದರೆ ಇವತ್ತು ಎಲ್ಲ ವರ್ಗದ ತನ್ನ ಸಮುದಾಯ ಮತ್ತು ಎಲ್ಲ ವರ್ಗದ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಎಚ್ ಕೆ ಅವರು ಕಣ್ಮರೆಯಾಗಿರ್ತಕ್ಕಂಥದ್ದು ನಿಜಕ್ಕೂ ನಂಬಲಾರದಂಥ ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಕಾರಣ ಇಷ್ಟೇ, 72ರ ಹರಿಯದ ವ್ಯಕ್ತಿಯಾಗಿರ್ತಕ್ಕಂಥವ್ರು ಅವರ ಒಂದು ಜೀವನೋತ್ಸವ ಹೇಗಿತ್ತಂತ ಹೇಳಿದರೆ, ನಮ್ಮಂಥ ಅನೇಕ ಯುವಕರನ್ನೇ ನಾಚಿಸ್ತಕ್ಕಂಥ ಅನೇಕ ವಾಗ್ಮಿಗಳು ಹೌದು. ನನ್ನ ಮತ್ತು ಅವರ ಅನೇಕ ವೇದಿಕೆಗಳು ಕೂಡ ಕಾರ್ಮಿಕ ಸಂಘಟನೆಯ ಸಂದರ್ಭದಲ್ಲಿ ಕೂಡ ನಾನು ಮಾತನಾಡಿದ್ದೇನೆ. ಅವರೊಟ್ಟಿಗೆ ಅನೇಕ ಸಂವಾದಗಳಲ್ಲಿ ನಾನಿದ್ದೇನೆ. ಆದರೆ ಇವತ್ತು ನಮಗೆ ಈ ದಾವಣಗೆರೆಯಲ್ಲಿ ಏನು ಇದೊಂದು ಕಾರ್ಮಿಕರ ಕರ್ಮಭೂಮಿ ಅಂತ ಮೆಸೆಂಜರ್ ಸಿಟಿ ಅಂದ್ಕೊಂಡಿತ್ತು, ಆ ಕಾಲಘಟ್ಟದಲ್ಲಿ ಸುರೇಶ್ ಶೇಖರಪ್ಪ ಮತ್ತು ಪಂಪಪತಿಗಳ ಅನುಯಾಯಿಯಾಗಿ ಎಚ್ ಕೆ ರಾಮಚಂದ್ರಪ್ಪನ ಹೊರಹೊಮ್ತಾರೆ. ಕಾರ್ಮಿಕರ ಬದುಕು, ಕಾರ್ಮಿಕ ತಲ್ಲಣನರಿತ ಸ್ವತಃ ಕಾರ್ಮಿಕರಾಗಿ ಬಂದಂಥ ಎಚ್ ಕೆ ಆರ್ ಅವರು ಇವತ್ತು ಭಾಳ ಪ್ರಸಿದ್ಧಿ ಹೊಂದಿರತಕ್ಕಂಥದ್ದು
HKR ಅಂತಾನೆ. ಯಾಕಂದರೆ ಅವರು ಕಾಮ್ರೇಡ್ HK ರಾಮಚಂದ್ರಪ್ಪ ಅಂತ ಕೂಡ ಹೆಸರು ಭಾಳ ಇತ್ತು. ಇವತ್ತಿನ ಆ ಕಾಲಘಟ್ಟ 1971 76 ಕಾಲಘಟ್ಟದಲ್ಲಿ ಏನಾದರೂ ಕಮ್ಯುನಿಸ್ಟ್ನ ಎಡಪಂಥೀಯ ಚಿಂತನೆಗಳನ್ನು ಮೈಗೂಡಿಸತಕ್ಕಂಥ ರಾಮಚಂದ್ರಪ್ಪನವರು ಇಡೀ ತನ್ನ ಜೀವಿತಾವಧಿ ಕೂಡ ಕಾರ್ಮಿಕರ ಕಲ್ಯಾಣಕ್ಕಾಗಿ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಇವತ್ತು ಬಿಸಿ ಊಟದ ಕಾರ್ಮಿಕರಾಗ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಇವತ್ತು ದೇಶ, ಒಂದು ಭಾರತ ದೇಶವೇ ಸೆಳಿತಕ್ಕಂಥ ಹೋರಾಟದ ಈ ಹಿನ್ನೆಲೆಯನ್ನು ಇಟ್ಕೊಂಡು ತನ್ನ ಇಡೀ ವಯಸ್ಸಿನಲ್ಲಿ ಕೂಡ ಅವ್ರು ಮಾಡಿದರು. ಯಾಕಂದರೆ ಇವತ್ತು ಚಳವಳಿಗಳು ಈ ಕಾಲದಲ್ಲಿ ಬತ್ತಿ ಹೋಗಿದ್ದಾವೆ. ಆದರೆ HK ರಾಮಚಂದ್ರಪ್ಪನವರ ಜೀವನೋತ್ಸವ ಎಂದೂ ಕೂಡ ಹೋರಾಟ ಅವರು ಬತ್ತಲಿಲ್ಲ. ಆದರೆ ಅವರು ನನ್ನ ನಡುವೆ ಅವರನ್ನು ಸಂಬಂಧ ಅಂತ ಹೇಳಿದರೆ, ನಾನು ಸಿಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥ್ ಅವರೇ ತುಂಬ ಚೆನ್ನಾಗಿ ನೀವು ಓದ್ಕೊಂಡಿದ್ದೀರಾ, ಆದರೆ ನಿಮ್ಮಂಥ ಒಂದು ವಿದ್ಯಾರ್ಥಿಗಳು, ನಿಮ್ಮಂಥ ಅನೇಕರು ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗ್ತದೆ. ಅನೇಕ ಬಡ ಕಾರ್ಮಿಕರ ಬಗ್ಗೆ ನೀವು ಆಸಕ್ತಿ ಇಟ್ಕೋಬೇಕು. ಅನೇಕ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ಚಿಂತನೆಗಳನ್ನು ನೀವು ಇಟ್ಕೊಂಡು ಬೆಳೆದಿದ್ದಾದರೆ ಈ ಸಮಾಜಕ್ಕೆ ಒಂದು ಉದ್ಧಾರ ಆಗ್ತದೆ ಅಂತ ಅನೇಕ ನಮಗೆ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನ ನೀಡ್ತಕ್ಕಂಥವ್ರು ಇವತ್ತು ಕಣ್ಮರೆಯಾಗಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ. ನನಗಂತೂ ಕೂಡ ನನ್ನ ಮನೆಯಲ್ಲೇ ಕೂಡ ಯಾರನ್ನಾದರೂ ಕಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಭಾಸವಾಗ್ತದೆ. ಅದ್ರ ಜೊತೆಯಲ್ಲಿ ಇವರನ್ನು ನಾನು 2 ಪದಗಳಲ್ಲಿ ನಾನು ಹೇಳ್ಬೋದು. ಇವರೊಬ್ಬ ನೆಲದಾಳದ ಉಸಿರು ಮತ್ತು ನೆತ್ತರದಲ್ಲಿ ನೊಂದ ಹೂವು ಅಂತ ಹೇಳ್ತೀನಿ. ನೆತ್ತರ ಅಂದರೆ ಅದು ರಕ್ತ, ಅದು ಕೆಂಪು. ಯಾಕಂದರೆ ಅವರು ಇಡೀ ಯಾವತ್ತೂ ಕೂಡ ಹೆಗಲಲ್ಲಿ ಕೆಂಪು ಶಾಲು ಕಂಡ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ HK ರಾಮಚಂದ್ರಪ್ಪನ ಹೊರತುಪಡಿಸಿದ ಯಾರಿಲ್ಲ. ಯಾರು ನಮ್ಮ MG ತಿಪ್ಪೇಸ್ವಾಮಿಯವರು ಅನೇಕರು ಕೂಡ ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥವ್ರು. ಎಲ್ಲರನ್ನು ಕಣ್ಮರೆಯಾದಂತಕ್ಕಂಥ ಈ ದಾವಣಗೆರೆ ನಾಡು ಇವತ್ತು ಕಾರ್ಮಿಕರ ಧ್ವನಿಯನ್ನು ಹತ್ತಿರ್ತಕ್ಕಂಥದ್ದು ವಿಧಿಯ ಲಿಖಿತವೋ ಏನೋ ಜವರಾಯ ಅವರನ್ನು ಕರ್ಕೊಂಡೋಗಿರ್ತಕ್ಕಂಥದ್ದು ಭಾಳ ದುಃಖಕರದ ಸಂಗತಿ. ನಾವು ಅವರ ದೇವರು ಭಗವಂತ ಶಿರಶಾಂತಿ ಅನ್ನೋದಕ್ಕಿಂತ ಅವರ ಆದರ್ಶಗಳನ್ನು, ಅವರ ಹೋರಾಟದ ನೆಲೆಗಟ್ಟುಗಳನ್ನು ನಮ್ಮಂಥ ಅನೇಕ ಯುವ ಸಮುದಾಯಗಳು ಅಳವಡಿಸ್ಕೊಂಡ್ರೆ ನಿಜಕ್ಕೂ ಕೂಡ ಅವರು ನಮ್ಮೊಂದಿಗೆ ಇವತ್ತು ಬದುಕಿರ್ತಾರೆ. ಅವರ ಅಮರೇ ಮತ್ತೆ ಹುಟ್ಟಿಬ ಅನ್ನೋದಕ್ಕಿಂತ ಅವರ ಚಿಂತನೆಗಳನ್ನು, ಅವರ ಹೋರಾಟದ ಬದುಕುಗಳನ್ನು ಯುವ ಸಮುದಾಯಕ್ಕೆ ನನ್ನಂಥ ಅನೇಕ ಉಪನ್ಯಾಸಕರಿಗೆ ಅದೊಂದು ಮಾರ್ಗದರ್ಶಕವಾಗಂತ ಹಾರೈಸ್ತಾ, ಅವರ ಒಂದು ಚಿಂತನೆಗಳು ನಮ್ಮಂಥ ಯುವ ಸಮುದಾಯಕ್ಕೆ ದಾರಿದೀಪ ಆಗಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಕರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸಲ್ಯೂಟ್, ಸ್ವೀಕರಿಸೋ ರೆಡ್ ಸಲ್ಯೂಟ್. ಹಾಗೆ ಬಂಧುಗಳೇ, ಇವತ್ತು ದೇಶದಲ್ಲಿ ರೈತರ ಪರಿಸ್ಥಿತಿ ಏನಾಗ್ತಿದೆ? ಹಲವಾರು ರೈತ ಸಂಘಟನೆಗಳು ದೇಶವ್ಯಾಪಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹಲವಾರು ರೈತ ಸಂಘಗಳನ್ನ ಒಗ್ಗೂಡಿಸಿಕೊಂಡು ಧೀರದತ್ತವಾಗಿ ಹೋರಾಟ ಮಾಡಿದಂಥ ಕೀರ್ತಿ ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ HK ರಾಮಚಂದ್ರಪ್ಪರಿಗೆ ಸಲ್ಲಬೇಕು. ಆ ನಿಟ್ಟಿನಲ್ಲಿ ಇನ್ನೊಂದು ಹಾಡಿನೊಂದಿಗೆ ಮುಂದೆ ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು, ರಾಗಿ ಬೀಸೋ ಬಡವರ ಕಷ್ಟ ಇನ್ನೂ ತಪ್ಪಿಲ್ಲ, ರೈತರ ಸಾಲದ ನೇಣಿನ ಹಗ್ಗ ಯಾರು ಬಿಚ್ಚುಲ್ಲ, ಅಣ್ಣ ಯಾರು ಬಿಚ್ಚುಲ್ಲ, ಅಕ್ಕ ಯಾರು ಬಿಚ್ಚುಲ್ಲ. ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು, ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು, ರಾಗಿ ಬೀಸೋ ಬಡವರ ಕಷ್ಟ ಇನ್ನೂ ತಪ್ಪಿಲ್ಲ, ರೈತರ ಸಾಲದ ನೇಣಿನ ಹಗ್ಗ ಯಾರು ಬಿಚ್ಚುಲ್ಲ, ಅಣ್ಣ ಯಾರು ಬಿಚ್ಚುಲ್ಲ, ಅಕ್ಕ ಯಾರು ಬಿಚ್ಚುಲ್ಲ. ಚಾಚಾಗಿರಿಯ ಬುದ್ಧಿ ಮಂದಿಗೆ ಕಷ್ಟ ಎಂಬುದಿಲ್ಲ.
ಅಕ್ಕ ಯಾರು ಬಿಚ್ಚಲ್ಲ. 5 ವರ್ಷಗಳು ಮತ್ತೆ ಬಂದರು ಸಾಧನೆ ಬಂದಿಲ್ಲ. ನೀರು ಸಾಧಕರು ಪುಡಾರಿಕೊಂಡರು ಗೆದ್ದು ಬಂದರಲ್ಲ. 5 ವರ್ಷಗಳು ಮತ್ತೆ ಬಂದರು ಸಾಧನೆ ಬಂದಿಲ್ಲ. ನೀರು ಸಾಧಕರು ಪುಡಾರಿಕೊಂಡರು ಗೆದ್ದು ಬಂದರಲ್ಲ. ಅವರಂಗ ಬಟ್ಟೆ ಬರವ ಪೊತ್ತೆ ನಮ್ಮ ರೈತರಿಗೆ ಬಂದಿಲ್ಲ. ಅವರಂಗ ಬಟ್ಟೆ ಬರವ ಪೊತ್ತೆ ನಮ್ಮ ಕಾರ್ಮಿಕರಿಗೆ ಬಂದಿಲ್ಲ. ಅನ್ನ ನೀಡುವ ದಿಟ್ಟ ನಾಯಕ, ಅನ್ನ ನೀಡುವ ದಿಟ್ಟ ನಾಯಕ ಇನ್ನೂ ಹುಟ್ಟಿಲ್ಲ. ಅಣ್ಣ ಇನ್ನೂ ಹುಟ್ಟಿಲ್ಲ, ಅಕ್ಕ ಇನ್ನೂ ಹುಟ್ಟಿಲ್ಲ. ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು? ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು? ರಾಗಿ ಬೀಸೋ ಬಡವರ ಕಷ್ಟ ಇನ್ನೂ ತಪ್ಪಿಲ್ಲ. ರೈತರ ಸಾಲದ ನೇಣಿನ ಹಗ್ಗ ಯಾರೂ ಬಿಚ್ಚಲ್ಲ. ಅಣ್ಣ ಯಾರೂ ಬಿಚ್ಚಲ್ಲ, ಅಕ್ಕ ಯಾರೂ ಬಿಚ್ಚಲ್ಲ. ಒಳ ಓಡೋ ರೈತನಿಗೆ ಬಟ್ಟೆ ತುಂಬ ಅನ್ನ ಸಿಗಲಿಲ್ಲ. ಬಟ್ಟೆ ನೇಯುವ ಮಂದಿಗೆ ಚಿಂದಿ ಬಟ್ಟೆ ಕಾಣಲಿಲ್ಲ. ಒಳ ಓಡೋ ರೈತನಿಗೆ ಬಟ್ಟೆ ತುಂಬ ಅನ್ನ ಸಿಗಲಿಲ್ಲ. ಬಟ್ಟೆ ನೇಯುವ ಮಂದಿಗೆ ಚಿಂದಿ ಬಟ್ಟೆ ಕಾಣಲಿಲ್ಲ. ಗಣಿಗೆ ಇಳಿದವ ಚಿನ್ನ ಕಂಡವ ಅನ್ನ ಕಾಣಲಿಲ್ಲ. ಗಣಿಗೆ ಇಳಿದವ ಚಿನ್ನ ಕಂಡವ ಅನ್ನ ಕಾಣಲಿಲ್ಲ. ಕೈಯ ಮುಗಿತ ಬಂದ ಭ್ರಷ್ಟ ಜನಕ್ಕೆ ನಿಮ್ಮ ಓಟು ಕೊಟ್ಟಿರಲ್ಲ. ಅಣ್ಣ ಓಟು ಕೊಟ್ಟಿರಲ್ಲ, ಅಕ್ಕ ಓಟು ಕೊಟ್ಟಿರಲ್ಲ. ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು? ರಾಮನಿದ್ದರೇನು ಇಲ್ಲಿ ರಾವಣ ಬಂದರೇನು? ರಾಗಿ ಬೀಸೋ ಬಡವರ ಕಷ್ಟ ಇನ್ನೂ ತಪ್ಪಿಲ್ಲ. ರೈತರ ಸಾಲದ ನೇಣಿನ ಹಗ್ಗ ಯಾರೂ ಬಿಚ್ಚಲ್ಲ. ಅಣ್ಣ ಯಾರೂ ಬಿಚ್ಚಲ್ಲ, ಅಕ್ಕ ಯಾರೂ ಬಿಚ್ಚಲ್ಲ. ಜಾತಿ ಧರ್ಮ ಭೇದ ಭಾವವೆಂದು ನೀವು ಹೋಗಬ್ಯಾಡಿ. ನವ ಸಮಾಜದ ನಿರ್ಮಾಣಕ್ಕೆ ಒಂದುಗೂಡ ಬನ್ನಿ. ಜಾತಿ ಧರ್ಮ ಭೇದ ಭಾವವೆಂದು ನೀವು ಹೋಗಬ್ಯಾಡಿ. ನವ ಸಮಾಜದ ನಿರ್ಮಾಣಕ್ಕೆ ಒಂದುಗೂಡ ಬನ್ನಿ. ಮಾನಹೀನರಾಗಿ ಬಾಳುವಂತ ಮನುಷ್ಯರಾಗಬ್ಯಾಡಿ. ಮಾನಹೀನರಾಗಿ ಬಾಳುವಂತ ಮನುಷ್ಯರಾಗಬ್ಯಾಡಿ. ಕೆಂಪು ಬಾವುಟ ಕೈಯಲ್ಲೇ ಹಿಡಿದು, ಕೆಂಪು ಬಾವುಟ ಕೈಯಲ್ಲೇ ಹಿಡಿದು ಹೋರಾಟ ಮಾಡುವ. ನಮ್ಮ ಹಕ್ಕನ್ನು ಪಡೆಯುವ, ನಮ್ಮ ಹಕ್ಕನ್ನು ಪಡೆಯುವ. ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ನಮ್ಮ ನಡುವಿನ ಯುವ ಮುಖಂಡರಾದ ದಾವಣಗೆರೆಯ ಬಾಡದ ಆನಂದರಾಜ್ ಅವರು HKR ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಆಲಿಸೋಣ. ನಮಸ್ಕಾರ. ನಿನ್ನೆ ದಾವಣಗೆರೆಯಲ್ಲಿ ಒಂದು ಕೆಟ್ಟ ಸುದ್ದಿಯೊಂದು ಕೇಳಿ ಬಂತು. ಕಾರಣ ಏನಪ್ಪ ಅಂತಂದರೆ, ನಮ್ಮೆಲ್ಲರ ಹೋರಾಟಗಳಿಗೆ ಸ್ಫೂರ್ತಿ ನೀಡಿದಂಥ ಧೀಮಂತ ನಾಯಕ ಕಾಮ್ರೇಡ್ HK ರಾಮಚಂದ್ರಪ್ಪನವರು ನಿಧನದ ಸುದ್ದಿ ಕೇಳಿ ತುಂಬ ದಿಗ್ಭ್ರಮೆ. ಏಕೆಂತಂದರೆ ಸಾವು ಎಲ್ಲರಿಗೂ ಬರುತ್ತೆ. ಆದರೆ ಅಂಥ ಹೋರಾಟಗಳಿಗೆ ಸ್ಫೂರ್ತಿ ನೀಡಿದಂಥ ಪ್ರತಿಯೊಂದು ಶೋಷಿತರ ವರ್ಗಗಳಿಗೆ, ಕಾರ್ಮಿಕರಿಗೆ ದಿನನಿತ್ಯ ಸ್ಪಂದಿಸುವಂಥ ವ್ಯಕ್ತಿ ಏನಾದರೂ ಇದ್ದರೆ ಅದು HK ರಾಮಚಂದ್ರಪ್ಪನವರು. ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಅಂತಂದರೆ HK ರಾಮಚಂದ್ರಪ್ಪನವರು. ಅವ್ರನ್ನ ಕೇವಲ ಕಮ್ಯುನಿಸ್ಟ್ ಮುಖಂಡನಂತೆ ಕಾಣೋದಿಲ್ಲ. ಎಲ್ಲ ವರ್ಗದವರಿಗೆ, ಎಲ್ಲ ಸಮಸ್ಯೆಗಳಿಗೂ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ, ಸ್ಪಂದಿಸುವಂಥ ಗುಣವುಳ್ಳಂಥ HK ರಾಮಚಂದ್ರಪ್ಪನವರು ನಮ್ಮನ್ನೆಲ್ಲ ಅಗಲಿರುವುದು ನಿಜಕ್ಕೂ ದುರಂತದ ಸಂಗತಿ. ನಾವು ಚಿಕ್ಕಂದಿನಿಂದಲೂ ನಮ್ಮ ಕುಟುಂಬ ವರ್ಗ DCM ಮಿಲ್ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಿದ್ರು. ಆಗ ಕಾರ್ಮಿಕ ಮುಖಂಡರಾಗಿದ್ದ
ಎಚ್ ಕೆ ರಾಮಚಂದ್ರಪ್ಪನವರು ಕಾರ್ಮಿಕರ ಶ್ರೇಯಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದಂಥ ಅನೇಕ ಘಟನೆಗಳು. ನಾವು ಏನಾದರೂ KTG ನಗರದಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಏನಾದರೂ ಉದ್ಭವಿಸಿದರೆ ನಮ್ಮೆಲ್ಲರ ನಾಯಕ ಎಚ್ ಕೆ ರಾಮಚಂದ್ರಪ್ಪನವ್ರ ಹತ್ರ ಹೇಳ್ಕೊಳ್ತಿದ್ವಿ. ಅವಾಗ 3 ಬಾರಿ ನಗರಸಭಾ ಸದಸ್ಯರಾಗಿ, ಒಮ್ಮೆ ನಗರಸಭಾ ಅಧ್ಯಕ್ಷರಾಗಿ ಜನಪರವಾದಂಥ ಕೆಲಸಗಳನ್ನು ಮಾಡಿ ಜನಮೆಚ್ಚಿದ ನಾಯಕನಾಗಿ ವಿಜೃಂಭಿಸಿ, ಆ ಕಾರ್ಮಿಕ ನಾಯಕನಾಗಿ ರಾಜ್ಯ ಮಟ್ಟದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಜಯಗಳಿಸಿ ಅದಕ್ಕೆ ಸರಿಯಾದ ಹೋರಾಟಕ್ಕೆ ತಕ್ಕಂಥ ಪ್ರತಿಫಲವನ್ನು ಪಡೆದಂಥ ಪ್ರತ್ಯುತ್ತರ ಪಡೆದಂಥ ಹೋರಾಟಗಳನ್ನು ನಾವು ಕಣ್ಮುಂದೆ ನೋಡಿದ್ದೀವಿ. ಇಂಥ ಹೋರಾಟಗಾರರ ನಮ್ಮ ಮುಂದೆ ನಮ್ಮ ಕಣ್ಣೆದುರಿಗೆ ಕೊರೋನಾ ಎಂಬ ಮಹಾಮಾರಿ ನುಂಗಿಬಿಟ್ಟಿತ್ತಲ್ಲ ಎಂಬ ಚಿಂತೆ ನಮಗಾಯಿತು. ಇವರ ಸಾವು ನಿಜಕ್ಕೂ ಇಷ್ಟು ಬೇಗ ಬರಬಾರ್ದಾಗಿತ್ತು. ಏಕೆಂತಂದರೆ ಇಂಥ ಹೋರಾಟಗಾರನ ನಮ್ಮ ಕಣ್ಣೆದುರಿಗೆ ಕಳ್ಕೊಂಡಿವಲ್ಲ ಎಂಬಂಥ ದುಃಖದಲ್ಲಿ ನಾವಿದ್ದೀವಿ. ಇಂಥ ಮಹಾನ್ ನಾಯಕ ಮತ್ತೊಮ್ಮೆ ದಾವಣಗೆರೆ ಮಹಾನಗರದಲ್ಲಿ ಹುಟ್ಟಿ ಬರಲಿ ಅಂತೇಳಿ ಬಯಸುತ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಇಂತಿ ನಿಮ್ಮವನೇ ಆದಂಥ ಬಾಡದ ಆನಂದರಾಜು, ಜಿಲ್ಲಾಧ್ಯಕ್ಷರು, ಶೋಷಿತ ವರ್ಗಗಳ ಒಕ್ಕೂಟ, ದಾವಣಗೆರೆ. ನಮಸ್ಕಾರ. ಕರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸಲ್ಯೂಟ್, ಸ್ವೀಕರಿಸೋ ರೆಡ್ ಸಲ್ಯೂಟ್. ಯುವ ಕವಿ HKR ಅವರ ಆಪ್ತ ಸಂಬಂಧಿಯೂ ಕೂಡ ಆಗಿರ್ತಕ್ಕಂಥ ಶ್ರೀಯುತ ಪಾಪು ಗುರು ಅವರು ಈ ಸಂದರ್ಭದಲ್ಲಿ HKR ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೂಡ ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ದಾವಣಗೆರೆಯಿಂದ ಪಾಪು ಗುರು ಮಾತಾಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಷಯ ತುಂಬ ದುಃಖದ ಸಂಗತಿ. HK ರಾಮಚಂದ್ರಪ್ಪರವರು ಅಕಾಲಿಕವಾಗಿ ವಿಧಿವಶರಾಗಿರೋದು ಕಾರ್ಮಿಕ ವರ್ಗಕ್ಕೆ ಮತ್ತು ಒಂದು ಹೋರಾಟದ ಶಕ್ತಿ ಹಿನ್ನಡೆಯಾಗಿದೆ ಅಂದರೆ ಖಂಡಿತ ತಪ್ಪಾಗಲಾರದು. ಒಂದು ಹೋರಾಟವನ್ನು ಬಿಗಿ ಮುಷ್ಟಿಗೊಳಿಸಿದಂತಹ ದಾವಣಗೆರೆಯ ಪ್ರಮುಖರ ಸಾಲಿನಲ್ಲಿ ನಿಲ್ಲುವಂತಹ ಏಕೈಕ ವ್ಯಕ್ತಿ ಅಂದರೆ HK ರಾಮಚಂದ್ರಪ್ಪನವರು. ಈ ಅವರ 78ನೇ ವಯಸ್ಸಿನಲ್ಲೂ ಕೂಡ ಹೋರಾಟದ ಹಾದಿ, ಹೋರಾಟದ ಚಿಂತನೆಗಳು, ಹೋರಾಟದ ತಮ್ಮ ಕಳಕಳಿ ಸ್ವಲ್ಪವೂ ಕೂಡ ಬದಲಾಗಿಸಿಕೊಳ್ಳಲಾರದಂತಹ ಏಕೈಕ ವ್ಯಕ್ತಿ ಅಂದರೆ HK ರಾಮಚಂದ್ರಪ್ಪನವರು. ಬಹುಮುಖ್ಯವಾಗಿ ಅವರು ಒಂದು ಶಿಸ್ತಿನ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ. ಅವರ ಗಾಂಭೀರ್ಯ, ಮೊದಲನೇದಾಗಿ ಅವರು ನಡೆದುಕೊಳ್ಳುತ್ತಿರ್ತಕ್ಕಂಥ ಗಾಂಭೀರ್ಯವನ್ನು ನಾವೆಲ್ಲ ಯುವಜನತೆ ಕಲಿಬೇಕಾದಂಥ ಶಿಸ್ತು. ಅಷ್ಟು ವಯಸ್ಸಾದರೂ ಕೂಡ ಅಷ್ಟು ಗಾಂಭೀರ್ಯತೆಯಿಂದ ನಡ್ಕೊಳ್ತಾ ಇದ್ರು. ಗಾಂಭೀರ್ಯತೆ ಮತ್ತಲ್ಲದೆ ಅವರ ವಸ್ತ್ರ ವಿನ್ಯಾಸದ ಶಿಸ್ತು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂದರೆ ಬಹಳ ಹೆಮ್ಮೆ ಪಡುವಂಥ ವಿಚಾರ. ಅವರ ಬಿಳಿಯ ಒಂದು ಶರ್ಟು ಮತ್ತು ಬಿಳಿಯ ಪ್ಯಾಂಟು ಮತ್ತು ಹಾಗೆ ಅವರ ಸದಾ ಹೆಗಲ ಮೇಲೆ ಇರ್ತಿದ್ದಂತಹ ಒಂದು ಕೆಂಪು ಶಾಲು ಹೋರಾಟದ ಸಂಕೇತವಾಗಿರ್ತಿತ್ತು. ಅವರ ಕುಟುಂಬದ ಒಡನಾಡಿಯಾಗಿದ್ದಂತಹ ನನಗೆ ನನ್ನ ಮೊದಲನೇ ಪುಸ್ತಕ ಮುಳ್ಳೆಲೆಯ ಮದ್ದು ಬಿಡುಗಡೆಯ ಕಾರ್ಯಕ್ರಮಕ್ಕೆ ಧೈರ್ಯವನ್ನು ತುಂಬಿ ಹಾಗೂ ಆ ಕಾರ್ಯಕ್ರಮಕ್ಕೆ ಬಂದು ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಹಾಗೆ ಒಬ್ಬ ಶ್ರಮಿಕ ಮೇಲೆ ಬರ್ತಾ ಇರ್ತಕ್ಕಂತಹ ಒಂದು ಖುಷಿ ಅವರೊಳಗೆ ತುಂಬ ಅಡಕವಾಗಿತ್ತು. ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲಂತಹ ನಾನು ಅವರ ಕುಟುಂಬದ ಒಡನಾಡಿಯಾಗಿದ್ದೆ. ಪ್ರತಿಯೊಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳಿ ಹೇಳ್ತಿದ್ದಂಥ ಅವರು ಅದರೊಳಗೆ ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಹಾಗೂ ಪ್ರತಿಯೊಂದು ವಿಚಾರಗಳ ನಡೆ ಹೇಗಿರಬೇಕು ಅನ್ನೋದನ್ನು ಕೂಡ ತುಂಬ ಅತ್ಯಂತ ಹತ್ತಿರದಿಂದ ಸಮಾಲೋಚನೆ ಮಾಡಿದಂತಹ ವ್ಯಕ್ತಿ ನಾನು.
ಯಾವಾಗಲೂ ನನ್ನ ಪ್ರೀತಿಯಿಂದ ಬಸವರಾಜ್ ಅಂತ ಕರಿತಿದ್ದಂಥ ಅವರು ಬಹಳಷ್ಟು ಹೋರಾಟಗಳ ಬಗ್ಗೆ, ಬಹಳಷ್ಟು ನಮ್ಮ ದೇಶದ ವ್ಯವಸ್ಥೆಗಳ ಬಗ್ಗೆ ಸಮಯ ಸಿಕ್ಕಾಗಲಿಲ್ಲ 10-15 ನಿಮಿಷ ಮಾತಾಡ್ತಾಯಿದ್ರು. ಇಲ್ಲಿ ಬಹುಮುಖ್ಯವಾಗಿ ನಾವು ಯಾವ ಒಬ್ಬ ವ್ಯಕ್ತಿಯ ಆತನ ನೋಟಗಳನ್ನು ಮತ್ತು ಆತನ ಶಕ್ತಿಶಾಲಿಯಾದಂತಹ ಚಿಂತನೆಗಳನ್ನು ಗಮನಿಸುವಂಥ ನಿಟ್ಟಿನಲ್ಲಿ ನೋಡಿದಾಗ ಇವರ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಇದ್ದಂಥ ಹೋರಾಟ ಇರ್ಬೋದು, ಅಥವಾ ಅವ್ರಿಗಿದ್ದಂತಹ ಶ್ರಮಿಕ ವರ್ಗದ ಮೇಲಿನ ಪ್ರೀತಿಯನ್ನು ನಾವು ತುಂಬ ಗೌರವಿಸಬೇಕಾಗ್ತದೆ. ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ದಾವಣಗೆರೆಯ ಪ್ರಮುಖರ ಸಾಲಿನಲ್ಲಿ ನಿಲ್ಲುವಂಥ ಇವರು ಬಹಳ ನಮಗೆಲ್ಲ ಆದರ್ಶಪ್ರಾಯರಾಗ್ತಾರೆ. ಕೆಲವೊಂದು ಅವರಲ್ಲಿದ್ದಂತಹ ಇನ್ನೂ ಚಿಂತನೆಗಳು, ಬಹಳ ಅಪಾರವಾದಂತಹ ಚಿಂತನೆಗಳು ಕೂಡ ಬಹಳ ನಮ್ಮನ್ನು ಈ ಕ್ಷಣದಲ್ಲಿ ತಲ್ಲಣಗೊಳಿಸ್ತವೆ. ಅವರಿಗೆ ಬಹಳ ಆಸೆ ಇದ್ದಿದ್ದು ಅಂದರೆ ಶ್ರಮಿಕ ವರ್ಗದಲ್ಲಿದ್ದಂತಹ ಪ್ರತಿಭೆಗಳನ್ನು ಮೇಲೆ ತರಬೇಕು ಅನ್ನೋದು ಅವ್ರ ಬಹಳ ದೊಡ್ಡ ಕನಸಾಗಿತ್ತು. ಅವರು ಸದಾ ಹೇಳ್ತಿದ್ದರು, ಈ ಶ್ರಮಿಕ ವರ್ಗದಲ್ಲಿ ಭಾಳಷ್ಟು ಕೂಡ ಪ್ರತಿಭೆ ಇದೆ, ಆದರೆ ಅವರಿಗೆ ಸರಿಯಾದ ವೇದಿಕೆ ಸಿಗದೆ, ಸರಿಯಾದ ಸವಲತ್ತುಗಳು ಸಿಗದೆ ಭಾಳಷ್ಟು ಜನ ಮೂಲೆ ಗುಂಪಾಗಿದ್ದಾರೆ. ಅಂಥವ್ರು ಕಂಡ ತಕ್ಷಣ ಅವ್ರಿಗೊಂದು ವೇದಿಕೆ ಒದಗಿಸ್ಬೇಕು, ಅವ್ರಿಗೊಂದು ಮೌಲ್ಯವನ್ನು ತಂದು ಕೊಡಬೇಕು. ಒಬ್ಬ ವ್ಯಕ್ತಿ ತನ್ನ ಸಾಧನೆಗೆ ವಿದ್ಯಾಭ್ಯಾಸ ಒಂದೇ ಮೂಲ ಅಲ್ಲ, ಆತನ ಬುದ್ಧಿವಂತಿಕೆ ಕೂಡ ಭಾಳ ಅವಶ್ಯಕವಾಗಿರುತ್ತದೆ. ಒಬ್ಬ ಅವಿದ್ಯಾವಂತನಲ್ಲೂ ಇರತಕ್ಕಂಥ ಬುದ್ಧಿವಂತಿಕೆಗೆ ಒಬ್ಬ ವಿದ್ಯಾವಂತನ ಬುದ್ಧಿವಂತಿಕೆ ಸರಿ ಹೋಗಲಾರದು. ಅಷ್ಟೊಂದು ಶ್ರಮಿಕ ವರ್ಗದಲ್ಲಿ ಪ್ರತಿಭೆಗಳಿದ್ದಾವೆ. ಅವುಗಳನ್ನು ಹೆಕ್ಕಿ ತೆಗೆದು ಅವುಗಳಿಗೆ ಒಂದು ಮಾನ್ಯತೆಯನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ಬಹಳ ದೊಡ್ಡ ಕನಸಾಗಿತ್ತು ಅವ್ರದ್ದು. ಸದಾ ಹೇಳ್ತಿರೋರು, ನೋಡು ಬಸವರಾಜ್, ಶ್ರಮಿಕ ವರ್ಗ ತಮ್ಮ ಕುಟುಂಬಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟಿರ್ತದೆ. ಆದರೆ ಒಂದು ಬೆಳೆದು ನಿಂತ ಒಂದು ವಿದ್ಯಾವಂತ ವರ್ಗ ತಾನು ಬೆಳೆದು ತಮ್ಮ ಕುಟುಂಬವನ್ನು ದೂರ ಮಾಡಿರ್ತದೆ. ಇಷ್ಟೇ ಆದಂಥ ವ್ಯತ್ಯಾಸ ಇರ್ತದೆ. ಇಲ್ಲಿ ಶ್ರಮಿಕ ವರ್ಗ ಯಾವ ಕೊನೆ ಕ್ಷಣದಲ್ಲೂ ತನ್ನ ಕುಟುಂಬವನ್ನು, ತನ್ನ ಒಡನಾಡಿಗಳನ್ನು ಬಿಟ್ಕೊಡೋದಿಲ್ಲ. ಯಾವಾಗಲೂ ತನ್ನ ಅಂಗೈಯಲ್ಲಿಟ್ಟುಕೊಂಡು ಸಾಕುವಂಥ ಶ್ರಮಿಕ ವರ್ಗವನ್ನು ನಾವು ತುಂಬ ಗೌರವಿಸಬೇಕು. ಹಾಗೂ ಶ್ರಮಿಕ ವರ್ಗದಲ್ಲಿರ್ತಕ್ಕಂತಹ ಪ್ರೀತಿ ಸಂಬಂಧಗಳು ಬಹಳ ಗಟ್ಟಿಯಾದಂಥವು. ಹಾಗಾಗಿ ಅವರನ್ನು ನಾವು ಗೌರವಿಸಬೇಕು, ಅವರಿಗೆ ನಾವು ಒಂದು ಬಲ ತುಂಬಬೇಕು, ಅವರ ಹೋರಾಟಗಳಿಗೆ ಅವರ ಮಾನ್ಯತೆಗಳಿಗೆ ನಾವು ಹೋರಾಟವನ್ನು ಮಾಡಬೇಕು. ಆವಾಗ ನಮಗೂ ಬೆಲೆ ಮತ್ತು ಅಂಥವ್ರಿಗೊಂದು ನ್ಯಾಯ ಸಿಗುತ್ತೆ ಅಂತ ಸದಾ ಹೇಳ್ತಿರ್ತಕ್ಕಂಥ ವ್ಯಕ್ತಿ. ಇಂದು ಅಕಾಲಿಕವಾಗಿ ಅವರು ನಾವು ಖಂಡಿತ ಊಹಿಸಿರಲಿಕ್ಕಿಲ್ಲ. ಯಾಕಂದರೆ ಆರೋಗ್ಯ ದೃಷ್ಟಿಕೋನದಲ್ಲೂ ಯಾವುದೇ ಒಂದು ದುರಭ್ಯಾಸಗಳಿಲ್ಲದಂತಹ ವ್ಯಕ್ತಿ, ಗಟ್ಟಿಮುಟ್ಟಾದಂಥ ವ್ಯಕ್ತಿ ಅಕಾಲಿಕವಾಗಿ ಕೋವಿಡ್ಗೆ ತುತ್ತಾಗಿದ್ದು ನಿಜಕ್ಕೂ ದುಃಖಕರ ಸಂಗತಿ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯಾಕಂದರೆ ಅಂಥ ಒಂದು ಅವರಲ್ಲಿ ಇದ್ದಂತಹ ಬದುಕುವ ಒಂದು ಚೈತನ್ಯ ಹಾಗೂ ಹೋರಾಟದ ಮನೋಭಾವ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟು ಹೋಗುವಂಥ ಮನಸ್ಥಿತಿ ಇರಲಿಲ್ಲ. ಆದರೂ ಕೂಡ ಈ ಮಹಾಮಾರಿ ಕೋವಿಡ್ ಅನ್ನೋದು ತನ್ನ ಕಡೆಗೆ ಸೆಳೆದುಕೊಂಡಿದ್ದು ಮಾತ್ರ ಬಹಳ ವಿಪರ್ಯಾಸದ ಸಂಗತಿ. ಇದು ಇನ್ನೂ ಎಷ್ಟು ಜನಗಳನ್ನು ಬಲಿ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಬಹಳ ಎಲ್ಲ ವಿಚಾರದಲ್ಲೂ ಬಹಳ ಸೂಕ್ಷ್ಮತೆ ಮತ್ತು ಆರೋಗ್ಯ ದೃಷ್ಟಿಕೋನದಲ್ಲಿ ಬಹಳ ಗಂಭೀರತೆಯಿಂದ ಇದ್ದಂಥ ಅವರ ಒಂದು ಊಟದ ವಿಚಾರದಲ್ಲಿ ಹೇಳ್ಬೇಕಂದ್ರೆ, ಅವರು ಬೆಳಗ್ಗೆ ಯಾವುದೇ ಒಂದು ತಿಂಡಿಗಳನ್ನು ತಿಂದೆ ಬೆಳಗ್ಗೆ ನನಗೆ ಗೊತ್ತಿರೋ ಪ್ರಕಾರ ಭಾಳ ಹತ್ತಿರದಿಂದ ನೋಡೋದ್ರಿಂದ ಅವರು ಬೆಳಗ್ಗೆ ಒಂದು ಮುದ್ದೆನ ಊಟ ಮಾಡಿದರೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ, ಮತ್ತು ಸಂಜೆ ಮತ್ತೆ ಮಧ್ಯೆ ಊಟ ಮಾಡೋರು. ಅಂಥ ಅದು ರಾಗಿ ಮುದ್ದೆಯನ್ನು ಊಟ ಮಾಡೋರು. ಅಷ್ಟೊಂದು ಕಟ್ಟುನಿಟ್ಟಿನ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದವರು ನಿಜಕ್ಕೂ ಕೋವಿಡ್ಗೆ ಬಲಿಯಾಗಿದ್ದು ಬಹಳ ವಿಪರ್ಯಾಸದ ಸಂಗತಿ, ಹಾಗೂ ದುಃಖದ ಸಂಗತಿ, ಹಾಗೂ ನೋವಿನ ಸಂಗತಿ. ಈ ಪ್ರತಿಯೊಂದು ಒಬ್ಬ ಮನುಷ್ಯ ಸಾಯಲೇಬೇಕು ಹುಟ್ಟಿದ ಮೇಲೆ. ಆದರೆ ಅಕಾಲಿಕವಾಗಿ ಅವರ ಕನಸುಗಳನ್ನು ಹಾಗೆ
ಬಿಟ್ಟು ಹೋದಾಗ ಆ, ಅಕ್ಕಪಕ್ಕದಲ್ಲಿದ್ದಂತಹ ಒಡನಾಡಿಗಳಿಗೆ ನೋವಾಗೋದು ಸಹಜ. ಬದುಕಿನಲ್ಲಿ ಪರಿಪೂರ್ಣತೆ, ಅವರ ಕುಟುಂಬದಲ್ಲಿ ಪರಿಪೂರ್ಣತೆ ಸಾಧಿಸಿದರೂ ಕೂಡ ಆ, ತನ್ನನ್ನು ನಂಬಿದ ಜನಗಳಿಗೆ ತನ್ನ ಒಂದಿಷ್ಟು ಸಹಾಯವನ್ನು ಮಾಡೋದಿತ್ತು ಅಂತ ಅವರಲ್ಲಿ ಅಳುಕಿದ್ದಾಗಲೇ ಎದ್ದು ಹೊರಟೋಗಿದ್ದು ತುಂಬ ದುಃಖಕರ ಸಂಗತಿ. ಅದು ಏನೇ ಇರಲಿ, ಒಬ್ಬ ವ್ಯಕ್ತಿಯ ಹೋರಾಟದ ಮನೋಭಾವ ಇದೆಯಲ್ಲ, ಕಂಡಿದ್ದನ್ನು ತಪ್ಪನ್ನಾಗಿ ಖಂಡಿಸುವಂತಹ ಮನೋಭಾವ ಈಗಿನ ಒಂದು ಯುವಶಕ್ತಿ ಅದನ್ನು ಮೈಗೂಡಿಸ್ಕೊಳ್ಬೇಕಾಗಿದೆ. ತಪ್ಪು ಅಂತ ಖಂಡಿಸುವಂತಹ ಮನೋಭಾವ ಈಗಿನ ವಾತಾವರಣಗಳಲ್ಲಿ ಬಹಳ ಕಷ್ಟ, ಆದರೂ ಸಾಧ್ಯ. ಅದನ್ನು ನಾವು ಖಂಡಿತ ಮೈಗೂಡಿಸ್ಕೊಂಡು ಅವರಿಗೆ ಒಂದು ಹೋರಾಟದ ಬದುಕಿಗೆ ನಾವು ಒಂದು ಸಲಾಂ ಹೇಳ್ತಾ ಅವರಿಗೆ ಅಂತಿಮ ಭಾವಪೂರ್ಣ ವಿದಾಯವನ್ನು ಹೇಳುவோಣ. ಹಾಗೆ ಅವರಲ್ಲಿದ್ದಂತಹ ಇನ್ನೊಂದು ಬಹಳ ಇಷ್ಟವಾದ, ನಾನು ಗಮನಿಸಿದ್ದಂತಹ ಒಂದು ಇದು ಅಂದರೆ ಅವರ ಓದಿನ ಪ್ರೀತಿ. ತುಂಬ ಪುಸ್ತಕಗಳನ್ನು ಓದ್ತಾಯಿದ್ರು, ಆದರೆ ಅವರ ಓದಿನ ಪ್ರೀತಿ ನನ್ನನ್ನು ಬಹಳ ಆಕರ್ಷಣೆ ಮಾಡಿತ್ತು. ಹಾಗಾಗಿ ಇನ್ನೂ ಮುಂದಿನ ಸಾಕಷ್ಟು ಯೋಜನೆಗಳನ್ನು ಅವರು ಕೂಡ ಚರ್ಚೆ ಮಾಡಿದ್ದೆ ಕೂಡ. ಆದರೆ ಕಾರಣಾಂತರದಿಂದ ವಿಧಿ ಅದಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ಆದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಹೇಳ್ತಾ ನಾನು ಈ ಮೂಲಕ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ನೀವು ಹೋಗಿರ್ಬೋದು, ಆದರೆ ನಿಮ್ಮ ಹೋರಾಟದ ಮನೋಭಾವಗಳನ್ನು ಎಲ್ಲರೊಳಗೂ ಬಿಟ್ಟಿದ್ದೀರಿ. ಅವು ಕ್ರಮೇಣವಾಗಿ ಬೆಳೀತವೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಒಂದು ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಬನ್ನಿ, ಇವತ್ತೆಲ್ಲ ನಮ್ಮ ನಗಲಿದ ಹಿರಿಯ ಜೀವಿ, ಹಿರಿಯ ಹೋರಾಟಗಾರರು, ದಾವಣಗೆರೆಯ ಹೋರಾಟದ ಕೊಂಡಿ ಇವತ್ತು ಕಳಚಿ ಹೋಗಿದೆ. ಅವರಿಗೋಸ್ಕರ ಒಂದು ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಸಂದರ್ಭಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ಇನ್ನೊಂದು ಹಾಡಿನೊಂದಿಗೆ ಮುಂದುವರಿಯೋಣ. ಓ ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಮೃತವೀರರ ತ್ಯಾಗ ಫಲಿತವೇ ನಿನ್ನ ವರ್ಣ ಕೆಂಪಾಗಿರುವುದು, ಮೃತವೀರರ ತ್ಯಾಗ ಫಲಿತವೇ ನಿನ್ನ ವರ್ಣ ಕೆಂಪಾಗಿರುವುದು, ನಿನ್ನ ನರ್ತನ ನೋಡುತ್ತಿದ್ದರೆ ನಮ್ಮ ರಕ್ತ ಉಕ್ಕೇರುವುದು. ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ನಿನ್ನೊಳಗಿರುವ ಸುತ್ತಿ ಬಡ ಜನತೆಗೆ ನವೀನ ಶಕ್ತಿ, ನಿನ್ನೊಳಗಿರುವ ಸುತ್ತಿ ಬಡ ಜನತೆಗೆ ನವೀನ ಶಕ್ತಿ, ಅದರೊಳಗಿರುವ ಕುಡುಗೋಲು ಶೋಷಿತರಿಗೆ ಊರುಗೋಲು. ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್, ಸ್ವೀಕರಿಸೋ ರೆಡ್ ಸೆಲ್ಯೂಟ್. ಎಂದೋ ನಮ್ಮ ಮಹನೀಯರು ನಿಮ್ಮನ್ನು ಕೈಲಿಡಿದಿಹರು, ಎಂದೋ ನಮ್ಮ ಮಹನೀಯರು ನಿಮ್ಮನ್ನು ಕೈಲಿಡಿದಿಹರು, ಸರ್ವಸ್ವ ತ್ಯಾಗವ ಮಾಡಿ
ನಾಯಕತ್ವಕ್ಕೆ ವಹಿಸಿರುವರು ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್ ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್ ಸ್ವೀಕರಿಸೋ ರೆಡ್ ಸೆಲ್ಯೂಟ್ ಬದಲಾಗದು ನಮ್ಮ ಭಾವನೆ ಬಿಡಲಾರೆವು ಗುರಿಯ ಸಾಧನೆ ಬದಲಾಗದು ನಮ್ಮ ಭಾವನೆ ಬಿಡಲಾರೆವು ಗುರಿಯ ಸಾಧನೆ ನಿಮ್ಮನ ಭುಜದ ಮೇಲೊತ್ತು ಹೋರಾಟದೆ ಮುನ್ನಡೆಯುವೆವು ಅರುಣ ಪತಾಕೆಯೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್ ಶೋಷಿತರ ಚೇತನವೇ ಸ್ವೀಕರಿಸೋ ರೆಡ್ ಸೆಲ್ಯೂಟ್ ಸ್ವೀಕರಿಸೋ ರೆಡ್ ಸೆಲ್ಯೂಟ್ ಹಗ್ಗದ ಹಿರಿತ ರಕ್ತದ ಕೋಟೆ ಹರಿದರು ಹಗ್ಗದ ಹಿರಿತ ಹಿರಿದರು ರಕ್ತದ ಕೋಟೆ ಹರಿದರು ಕೆಂಬಾವುಟ ಕೈಯ ಬಿಡದಿ ಜೈ 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 ನಮ್ಮ ಅರುಣ ಪತಾಕೆಗೆ ಜೈ 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 ನಮ್ಮ ನಿಜ ಪತಾಕೆಗೆ ಜೈ 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 ನಮ್ಮ ಅರುಣ ಪತಾಕೆಗೆ ಜೈ 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 ನಮ್ಮ ನಿಜ ಪತಾಕೆಗೆ ಜೈ ಬಾಂಬಿನ ಮಳೆ ಸುರಿದರು ಬಂದೂಕಿನ ಕಾಳಗ ನಡೆದರು ಬಾಂಬಿನ ಮಳೆ ಸುರಿದರು ಬಂದೂಕಿನ ಕಾಳಗ ನಡೆದರು ಕೆಂಬಾವುಟ ಕೈಯ ಬಿಡದಿರು ಅರುಣ ಪತಾಕೆಗೆ ಜೈ 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 ನಮ್ಮ ಅರುಣ ಪತಾಕೆಗೆ ಜೈ 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 ನಮ್ಮ ನಿಜ ಪತಾಕೆಗೆ ಜೈ 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 ನಮ್ಮ ಅರುಣ ಪತಾಕೆಗೆ ಜೈ 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 ನಮ್ಮ ನಿಜ ಪತಾಕೆಗೆ ಜೈ ಬೇಗನ ಬಾ ರೈತನ್ನ ಬೇಗನ ಬಾ ಕಾರ್ಮಿಕನ ಬೇಗನ ಬಾ ಕೂಲಿಯಕ ಬೇಗನ ಬಾ ಕಾರ್ಮಿಕನ ಅರೆತು ಬೆರೆತು ಜೊತೆಯಲ್ಲಿ ಅರುಣ ಪತಾಕೆಗೆ ಜೈ 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 ನಮ್ಮ ಅರುಣ ಪತಾಕೆಗೆ ಜೈ 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 ನಮ್ಮ ನಿಜ ಪತಾಕೆಗೆ ಜೈ 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 ನಮ್ಮ ಅರುಣ ಪತಾಕೆಗೆ ಜೈ 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 ನಮ್ಮ ನಿಜ ಪತಾಕೆಗೆ ಜೈ. ಸಾವಿರದ 1943ನೇ ಇಸ್ವಿಯಲ್ಲಿ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗದ ಶ್ರೀಮತಿ ಶ್ರೀ ಕೆಂಪಣ್ಣ ಕೆಂಪಮ್ಮನವರ ಗರ್ಭಾಂಬುದಿಯಲ್ಲಿ ಜನಿಸಿದಂತಹ HKR ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಹೋರಾಟದ ಹಾದಿಯನ್ನು ತುಳಿದವರು. ಅವರು ಯಾವತ್ತಿಗೂ ಕೂಡ HKR ಅಂತ ಹೇಳಿನೇ ಈ ನಾಡಿನಾದ್ಯಂತ ಮತ್ತು ದೇಶದಾದ್ಯಂತ ಗುರುತಿಸ್ಕೊಂಡಿದ್ದಾರೆ ಹೊರತು ಯಾವತ್ತಿಗೂ ಕೂಡ ತಮ್ಮ ಹೆಸರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಅನ್ನುವಂಥ ಹೆಸರಿನಿಂದ ಗುರುತಿಸ್ಕೊಂಡಿಯೇ ಇಲ್ಲ. ಇಂತಹ HKR ಅವರು ಯಾವತ್ತಿಗೂ ಕೂಡ ಸೈದ್ಧಾಂತಿಕ ನಿಲುವನ್ನು ಬಿಟ್ಟುಕೊಡದೆ ಯಾವತ್ತಿಗೂ ಕೂಡ ಹಣದ ಜೊತೆಯಲ್ಲಿ ರಾಜಿ ಆಗದೆ ಸದಾ ಹೋರಾಟವನ್ನೇ ಮತ್ತು ನ್ಯಾಯಯುತವಾದ ಹಕ್ಕುಗಳನ್ನು ಪಡೆದೇ ತೀರಬೇಕು ಅನ್ನುವಂಥ ಛಲದಿಂದ ಹೋರಾಡಿ ಕೆಚ್ಚದೆಯಿಂದ ಮತ್ತು ಎದೆಗಾರಿಕೆಯಿಂದ ಈ ನಾಡಿನಲ್ಲಿ ಶೋಷಿತ ವರ್ಗಕ್ಕೆ, ಕಾರ್ಮಿಕ ವರ್ಗಕ್ಕೆ ಮತ್ತು ಅಸಂಘಟಿತ ವಲಯಕ್ಕೆ ನ್ಯಾಯವನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಹ ಒಂದು ಕೊಂಡಿ ಇವತ್ತು ಕಳಚಿದೆ. 1960ನೇ ಇಸ್ವಿಯಲ್ಲಿ ದಾವಣಗೆರೆ ಚಂದ್ರೋದಯ ಮಿಲ್ನಲ್ಲಿ ಕೆಲಸಕ್ಕೆ ಸೇರಿರ್ತಕ್ಕಂಥ ಶ್ರೀಯುತ HK ರಾಮಚಂದ್ರಪ್ಪನವರು ಆ ಮೂಲಕ ಕಾರ್ಮಿಕರ ಮೇಲೆ ಆಗ್ತಕ್ಕಂಥ ಶೋಷಣೆಯನ್ನು, ದಬ್ಬಾಳಿಕೆ ಮತ್ತು ದೌರ್ಜನ್ಯವನ್ನು ಹತ್ತಿರದಿಂದ ಕಂಡು ಮನನೊಂದು ಆ ಮೂಲಕ ಕಾರ್ಮಿಕರಿಗೆ ಮತ್ತು ಅಸಂಘಟಿತ ವಲಯಕ್ಕೆ ನ್ಯಾಯವನ್ನು ಒದಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ದಿಟ್ಟ ನಿಲುವನ್ನು ತಾಳಿ ಹೊರಬಂದು ಹೋರಾಟದ ಹೆಜ್ಜೆಯನ್ನು ತುಳಿತಾರೆ. ಆ ಮೂಲಕ ದಾವಣಗೆರೆಯಲ್ಲಿ ಈಗಾಗಲೇ ಪಂಪಾಪತಿಯವರ ಒಂದು ಗರಡಿ ಬಹಳ ದೊಡ್ಡದಾಗಿ ಬೆಳೆದಿತ್ತು.
ಕಾಮ್ರೇಡ್ ಪಂಪಾಪತಿ, ಕಾಮ್ರೇಡ್ ಸುರೇಶ್ ಅವರು, ಕಾಮ್ರೇಡ್ ಶೇಖರಪ್ಪನವರಂತಹ ಅನೇಕ ಹೋರಾಟಗಾರರ ಕಣ್ಣಿಗೆ ಬಿದ್ದಂತಹ ಇವರು ಆನಂತರದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಮೂಲಕ ತಮ್ಮ ಹೋರಾಟದ ಹಾದಿಯನ್ನೇ ಮತ್ತು ದಿಕ್ಕನ್ನೇ ಬದಲಾಯಿಸಿಕೊಂಡರು. ಕಾಮ್ರೇಡ್ ಪಂಪಾಪತಿಯವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗುವುದರ ಹಿಂದೆಯೂ ಕೂಡ HKR ಅವರ ಅತ್ಯಂತ ಪ್ರಭಾವ ಇತ್ತು. ಅಂತಹ ಒಂದು ವ್ಯಕ್ತಿತ್ವದಿಂದಲೇ ಅವರು ತಮಗೂ ಮತ್ತು ಇತರೆಯವರಿಗೂ ಕೂಡ ತಮ್ಮ ನಾಯಕತ್ವದ ಛಾಪನ್ನು ಮೂಡಿಸಬಲ್ಲಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಆ ಮೂಲಕ ಅನೇಕ ಮಹಾನ್ ನಾಯಕರುಗಳ ಮನಸ್ಸನ್ನು ಗೆದ್ದಿದ್ರು. ಅದರ ಪ್ರತಿಫಲವಾಗಿ ಕಾಮ್ರೇಡ್ ಪಂಪಾಪತಿಯವರ ಜೊತೆಗೂಡಿ ರಾಜಕೀಯವಾಗಿ ಬೆಳೆದಂತಹ HKR ಅವರು 1974ರಿಂದ 21 ವರ್ಷಗಳ ಕಾಲ ಸತತವಾಗಿ ಅವರು ದಾವಣಗೆರೆ ನಗರಸಭಾ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇಂತಹ ಧೀಮಂತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದರ ಪರಿಣಾಮವಾಗಿಯೇ ಅವರು ಕಮ್ಯುನಿಸ್ಟ್ ಪಕ್ಷದಲ್ಲೂ ಮತ್ತು ಅಸಂಘಟಿತ ವಲಯದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಳ್ಳುವಲ್ಲಿ ಸಾಧ್ಯವಾಯಿತು. ಬಿಸಿಯೂಟ ನೌಕರರು, ಆಶಾ ಕಾರ್ಯಕರ್ತರು, ಕಟ್ಟಡ ಕಾರ್ಮಿಕರು, ಸಾಮಿಲ್ ನೌಕರರು, ಆಟೋ ಚಾಲಕರು ಸೇರಿದಂತೆ ಅನೇಕ ದುಡಿಯುವ ವರ್ಗದ ಧ್ವನಿಯಾಗಿದ್ದರು HKR. ಅಂತೆಯೇ ಬ್ಯಾಂಕ್ ನೌಕರರ ಮತ್ತು ರೈಲ್ವೆ ನೌಕರರ, ವಿಮಾ ನೌಕರರ ಮಾರ್ಗದರ್ಶಿಯೂ ಕೂಡ ಆಗಿ ಅವರಲ್ಲಿ ಒಂದು ಉತ್ಸಾಹವನ್ನು ತುಂಬುತ್ತಾ ಹೋರಾಟದ ಶಕ್ತಿಯ ಬೆನ್ನೆಲುಬು ಕೂಡ ಆಗಿದ್ದರು. ಸದಾ ಹೋರಾಟವನ್ನೇ ತಮ್ಮ ಉಸಿರಾಗಿಸಿಕೊಂಡು ಅನ್ಯಾಯದ ವಿರುದ್ಧ ಸದಾಕಾಲ ಹೋರಾಡಿದಂತಹ ದಾವಣಗೆರೆ ಕಾರ್ಮಿಕ ವರ್ಗದ ಧ್ವನಿ ಇಂದು ಕಳಚಿದೆ, ಕುಂದಿದೆ. ಆದರೂ ಸಹ ಉಸಿರು ನಿಂತರೂ ಹೆಸರು ಅಮರ ಅನ್ನುವ ರೀತಿಯಲ್ಲಿ ಸದಾಕಾಲ HKR ಅವರು ಅವರ ತತ್ವ ಸಿದ್ಧಾಂತ, ಅವರ ಆದರ್ಶಗಳು ಮತ್ತು ಮಾದರಿ ಹೋರಾಟದ ಮೂಲಕ ಅಸಂಘಟಿತ ವಲಯದಲ್ಲಿ, ಕಾರ್ಮಿಕ ವಲಯದಲ್ಲಿ ಎಂದೆಂದಿಗೂ ಕೂಡ ಅಮರರಾಗಿ ಹಸಿರಾಗಿ ಉಳಿತಾರೆ. ಇಂತಹ ಧೀಮಂತ ವ್ಯಕ್ತಿತ್ವದ ಈ ನಾಯಕ ಎಂದಿಗೂ ಕೂಡ ಚಿರವಾಗಿ ಉಳಿಯಬೇಕಾದ್ರೆ ಅವರಿಗೆ ಈ ಒಂದು ಕಾರ್ಮಿಕ ವರ್ಗದ ಏನು ಫಲಾನುಭವಿಗಳಿದ್ದಾರೆ ಅವರು ಸರ್ಕಾರವನ್ನು ಒತ್ತಾಯಿಸಿ ಆ ಮೂಲಕ HKR ಅವರ ಹೆಸರನ್ನು ಚಿರಗೊಳಿಸುವುದಕ್ಕಾಗಿ ಒಂದಷ್ಟು ಅವರ ಹೆಸರಿನಲ್ಲಿ ಕೆಲವು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡು ಆ ಮೂಲಕ ಯುವ ಮುಖಂಡರುಗಳನ್ನು, ಯುವ ನಾಯಕರುಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಆಗಲಿ ಅನ್ನುವಂಥ ಚಟುವಟಿಕೆಗಳನ್ನು ಕೈಗೊಳ್ಳಿ ಅನ್ನುವಂಥ ಒತ್ತಾಸೆಯನ್ನು ಹೇಳಿದರೆ ನಿಜವಾಗಿಯೂ ಕೂಡ HKR ಅವರಿಂದ ಕಲಿತ ಪಾಠಕ್ಕೆ ಒಂದಷ್ಟು ನ್ಯಾಯ ಒದಗಿತು ಅಂತ ಹೇಳಿ ಭಾವಿಸ್ತಾ